ಯಾವ ರೀತಿಯಾಗಿ ಈ ಒಂದು ಯೇಸು ಸ್ವಾಮಿಯ ರಕ್ತ ನಮ್ಮನ್ನು ಯಾವ ಯಾವ ವಿಷಯಗಳಿಂದ ಕಾಯುತ್ತದೆ ಅನ್ನುವಂಥದ್ದನ್ನು ನಾವು ಈ ದಿವಸ ಅಭ್ಯಾಸ ಮಾಡೋಣ. ಕೊರಿಂಥ ಸಭೆಯಲ್ಲಿ ವ್ಯಭಿಚಾರದ ಕಾರ್ಯ ನಡೀತಾ ಇತ್ತು. ಬಹಳ ಹೇಳುವುದಕ್ಕೂ ಕೂಡ ಅಸಹ್ಯವಾಗುವಂಥ ಒಂದು ಅನೈತಿಕ ಜೀವಿತ ನಡೀತಾ ಇತ್ತು. ಆ ಸಭೆಯವರು ಆ ವ್ಯಕ್ತಿಯ ಕಾರ್ಯದ ಕುರಿತು ಏನಂದರೆ ಹಾಸ್ಯ ಮಾಡುತ್ತಾ ಅದನ್ನು ಬಹಳ ಹಗುರವಾಗಿ ಎಣಿಸಿದರು. ಯಾಕಂದರೆ ಕೆಲವೊಂದು ಸಾರಿ ಸಭೆಗಳಲ್ಲಿ ಈ ರೀತಿಯಾದ ಸಂಗತಿ ಆಗ್ತದೆ. ಗಂಭೀರವಾಗಿ ಪಾಪದ ಕಾರ್ಯವನ್ನು ಗಂಭೀರವಾಗಿ ಪರಿಗಣಿಸಿದೆ, ಅದರ ಕುರಿತು ಹಗುರವಾಗಿ ಅವ್ರ ಸ್ವಭಾವ ಹಾಗೆ ಅವ್ರು ಹಾಗೆ ಅಂತ ಹೇಳುವಂಥ ಅಪಾಯ ಕೂಡ ಇರ್ತದೆ. ಕೊರಿಂಥ ಸಭೆಯಲ್ಲಿ ಅದೇ ರೀತಿಯಾದ ಕಾರ್ಯ ಆಯಿತು. ಸೊ ಆ ಸಮಯದಲ್ಲಿ ಪೌಲನು ಆ ಕೊರಿಂಥ ಸಭೆಗೆ ಪತ್ರ ಬರೆದು ತಿಳಿಸ್ತಾನೆ. ನೀವು ಕೊರಿಂಥ ಪತ್ರಿಕೆಯನ್ನು ಓದುವಾಗ ಮೊದಲನೇ ಕೊರಿಂಥದಲ್ಲಿ ಈ ಘಟನೆಯ ಕುರಿತು ನಾವು ನೋಡ್ತೇವೆ. ಅವನು ಹೇಳ್ತಾನೆ, ಆ ವ್ಯಕ್ತಿಯನ್ನು ಸಭೆಯಿಂದ ಹೊರಗೆ ಹಾಕ್ರಿ. ಓಕೆ, ಸಭೆಯಲ್ಲಿ ಅನೈತಿಕವಾದ ಕಾರ್ಯ ಮಾಡುತ್ತಿರುವ ಈ ವ್ಯಕ್ತಿಯನ್ನು ಸಭೆಯಿಂದ ಹೊರಗೆ ಹಾಕ್ರಿ ಅಂತ ನೇರವಾಗಿ ಹೇಳ್ತಾ 5ನೇ ಅಧ್ಯಾಯ, ಮೊದಲನೇ ಕೊರಿಂಥ 5ನೇ ಅಧ್ಯಾಯ 7ನೇ ವಚನ ನಾವು ಕೇಂದ್ರ ವಾಕ್ಯ, ಅದನ್ನು ನಾವು ಗಮನಿಸಲಿಕ್ಕಿದ್ದೇವೆ. ಅಲ್ಲಿ ಒಂದು ಹೋಲಿಕೆಯನ್ನು ಮಾಡ್ತಾನೆ ಪೌಲ. ಕೊರಿಂಥ ಸಭೆಯಲ್ಲಿ ಈ ವಿಷಯದ ಕುರಿತು ಒಂದು ಹೋಲಿಕೆ ಮಾಡ್ತಾನೆ. ಏನದು? ನೀವು ಹುಳಿ ಇಲ್ಲದವರೆನಿಸಿಕೊಂಡಿದ್ದರಿಂದ ಹಳೆ ಹುಳಿಯನ್ನು ತೆಗೆದು ಹಾಕಿ ಹೊಸ ಕಣಕದಂತಾಗಿರ್ರಿ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವುದಂದರೆ ಕ್ರಿಸ್ತನೇ. ಇಲ್ಲಿ ಹುಳಿ ಅನ್ನುವಂಥ ಒಂದು ವಿಷಯ, ಮೇಲೆ ಉಳಿದ ವಾಕ್ಯಗಳನ್ನು ಕೂಡ ನೀವು ಗಮನಿಸುವಾಗ ಪಸ್ಕ ಹಬ್ಬದ ದಿವಸ, ಇದು ಯಾವ ಹಬ್ಬ? ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ಗುಲಾಮತ್ವದಲ್ಲಿದ್ದರು. ಮೋಶೆ ಮುಖಾಂತರ ದೇವರು ಅವರನ್ನು ಬಿಡಿಸುವಂತಹ ಕಾರ್ಯ ಆರಂಭಿಸಿದಾಗ ಕೊನೆಯ ಉಪದ್ರವವಾಗಿ ಅಲ್ಲಿ ಅವರಿಗೆ ಈ ಒಂದು ಹಬ್ಬವನ್ನು ಆಚರಿಸುವ ವಿಷಯವಾಗಿ ನಾವು ನೋಡ್ತೇವೆ. ಏನದು ಹಬ್ಬ? ಅದು ಆ ರಾತ್ರಿ ಅವರು ಒಂದು ರೊಟ್ಟಿಯನ್ನು ಅವರು ತಿನ್ನಬೇಕು. ಆ ರೊಟ್ಟಿಯ ವಿಶೇಷತೆ ಏನಂದರೆ ಅದರಲ್ಲಿ ಹುಳಿ ಇರಬಾರ್ದು. ಓಕೆ, ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನಬೇಕು ಅವರು. ಅದು ಕೂತ್ಕೊಂಡು ತಿನ್ನಕ್ಕೆ ಬರಲ್ಲ, ಅವರೆಲ್ಲ ನಿಂತ್ಕೊಂಡು ತಿನ್ನಬೇಕು. ಮತ್ತು ಅದಕ್ಕೆ ಆಧಾರವಾಗಿ ಅದರ ಜೊತೆಗೆ ಒಂದು ಪ್ರಾಣಿಯನ್ನು ಬಲಿ ಕೊಟ್ಟಿದ್ದಾರೆ. ಆ ಬಲಿ ಕೊಟ್ಟು ಅದರ ರಕ್ತವನ್ನು ತಮ್ಮ ಬಾಗಿಲುಗಳಿಗೆ ಅವರು ಅದನ್ನು ಹಚ್ಚಿದ್ದಾರೆ. ಓಕೆ, ಒಳಗಡೆ ಅವರು ನಿಂತುಕೊಂಡು ಅವಸರದಿಂದ ಅವರು ಆ ಒಂದು ರೊಟ್ಟಿಯನ್ನು, ಹುಳಿ ಇಲ್ಲದ ರೊಟ್ಟಿಯನ್ನು ಮತ್ತು ಈ ಒಂದು ಯಜ್ಞವರ್ಪಿತವಾದ ಕುರಿಯ ಮಾಂಸವನ್ನು ಆ ರಾತ್ರಿ ಅವರು ತಿನ್ನಬೇಕಾಗಿತ್ತು. ಇಲ್ಲಿ ಹುಳಿ ಇಲ್ಲದ ರೊಟ್ಟಿ ಅಂತ ಹೇಳುವಾಗ ಅಲ್ಲಿ ಇಸ್ರಾಯೇಲ್ಯರು ಯಾವ ರೀತಿಯಾಗಿ ಈ ಒಂದು ಐಗುಪ್ತ ದೇಶದ ಪಾಪ, ಐಗುಪ್ತ ದೇಶದ ಅಶುದ್ಧತೆ, ಓಕೆ, ಅದನ್ನು ತ್ಯಜಿಸಿ, ಅದನ್ನು ಬಿಟ್ಟು, ಅದರ ಕಷ್ಟ, ಅದರ ನೋವನ್ನು ಬಿಟ್ಟು ಅವರು ಹೊರಗೆ ಬಂದದ್ದು, ಅದನ್ನು ಅಲ್ಲಿ ಸೂಚಿಸುವುದಕ್ಕಾಗಿ ಆ ಕಾರ್ಯ ಮಾಡಿದ್ದು ಎಂಬುದಾಗಿ ನಾವು ವಾಕ್ಯದಿಂದ ಅರ್ಥೈಸಿಕೊಳ್ತೇವೆ. ಸೊ ಹುಳಿ ಅದು ಏನು ಮಾಡ್ತದೆ? ಸ್ವಲ್ಪ ಒಂದು ಹುಳಿ ಹಾಕಿದರೆ ಆ ಇಡೀ ಕಣಕ ಹುಳಿ ಆಗ್ತದೆ. ನೆನಪಿದೆಯಲ್ಲ, ರೊಟ್ಟಿ ಮಾಡುವಾಗ ಸ್ವಲ್ಪ ಉಪ್ಪು ಸ್ವಲ್ಪ ಹುಳಿ ಹಾಕಿದರೆ ಅದು ಇಡೀ ಒಂದು ಆ ಹಿಟ್ಟಿಗೆಲ್ಲ ಹರಡಿ ಕೊಡ್ತದೆ. ಅದನ್ನು ಪೌಲನು ಇಲ್ಲಿ ಹೇಳ್ತಾ ಇದ್ದಾನೆ. ಪಾಪ ಅನ್ನುವಂಥದ್ದು ಸಭೆಯಲ್ಲಿ ಒಂದು ಹುಳಿ ಇದ್ದಂತೆ. ಅದು ಏನು ಮಾಡ್ತದೆ? ನಾವು ಒಂದು ಸಾರಿ ಸಹಿಸಿಕೊಂಡ್ರೆ ಒಬ್ಬರಿಂದ ಒಬ್ರಿಗೆ ಅದು ಅಂಟಿಕೊಂಡು ಹೋಗ್ತದೆ, ಹರಡುತ್ತದೆ ಅದು. ಸೊ ಅದಕ್ಕೆ ಅದನ್ನು ಹೊರಗೆ ಹಾಕ್ರಿ, ಅದನ್ನು ತೆಗೆದು ಹಾಕ್ರಿ ಅಂತ ಹೇಳ್ತಾರೆ.
ಸಭೆಯಲ್ಲಿ ಅನ್ಯೋನ್ಯತೆಯಲ್ಲಿ ಹುಳಿಯಂತಹ ಸಂಗತಿಗಳು ಇರಬಾರ್ದು. ಸೊ ಆ ಸನ್ನಿವೇಶದಲ್ಲಿ ಅವನು ಯಾಕೆ ಅಂತ ಹೇಳುವಾಗ ಈ 7ನೇ ವಚನದಲ್ಲಿ ನೋಡ್ತೇವೆ. ಯಾಕಂದ್ರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ. ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ. ಪಸ್ಕದ ದಿವಸ ಆ ಹಬ್ಬ, ಅವರೇನು ರಾತ್ರಿ ಹೊತ್ತು ನಿಂತು ಊಟ ಮಾಡುವಂಥದ್ದು, ಆ ಮಾಂಸವನ್ನು ತಿನ್ನುವಂಥದ್ದು, ಆ ರಕ್ತವನ್ನು ಅವರು ಬಾಗಿಲುಗಳಿಗೆಲ್ಲ ಹಚ್ಚುವಂಥದ್ದು, ಅದೆಲ್ಲ ಏನು ಸೂಚಿಸ್ತಾ ಇತ್ತು? ಐಗುಪ್ತ ದೇಶದಲ್ಲಿರುವ ಎಲ್ಲ ಮನೆಗಳಿಗೆ ಆ ರಾತ್ರಿ ಅದು ದೈವ ಕೋಪದ ದಿನವಾಗಿತ್ತು. ಆ ರಾತ್ರಿ ಆ ಮನೆಗಳಲ್ಲಿ ದೇವರ ಕೋಪ ಅದ ಕಾರ್ಯ, ಅಲ್ಲಿ ಪ್ರತಿಯೊಂದು ಮನೆಯಲ್ಲಿ ಸಾವು ಬರುವಂತೆ ದೇವರು ಶಿಕ್ಷಿಸುವುದಕ್ಕಾಗಿ ಅವರು ಮಾಡಿದ ಅನ್ಯಾಯ, ಅವರು ಮಾಡಿದ ಅಧರ್ಮದ ಕಾರ್ಯಕ್ಕೆ ಶಿಕ್ಷಿಸುವಂಥ ಕಾರ್ಯ ಆತನು ಮಾಡುತ್ತಾ ಇರುವ ರಾತ್ರಿ ಅದು. ಸೊ ಆ ರಾತ್ರಿಯಲ್ಲಿ ಯಾವ ಮನೆಗೆ ಈ ಯಜ್ಞ ಪಶುವಿನ ರಕ್ತ ಪ್ರೋಕ್ಷಿತ ಬಾಗಿಲುಗಳ ಆಮೇಲೆ ಅದರ ರಕ್ತ ಪ್ರೋಕ್ಷಿತವಾಗಿದೆಯೋ ಆ ಮನೆಗಳಿಗೆ ದೇವರ ಕೋಪದ ಆ ಒಂದು ದೂತನು, ಮರಣ ದಂಡನೆಯ ದೂತನು ಆ ಮನೆಯೊಳಗೆ ಪ್ರವೇಶಿಸುವ ಹಾಗಿರಲಿಲ್ಲ. ನಾವು ಈ ಘಟನೆಯನ್ನು ವಿಮೋಚನಾ ಕಾಂಡ 12ನೇ ಅಧ್ಯಾಯದಲ್ಲಿ ನೋಡ್ತೇವೆ. 12ನೇ ಅಧ್ಯಾಯ ನಾವು 7ನೇ ವಚನಲ್ಲಿ ಆ ಒಂದು ಮಾತು, ಆ ಮೋಶೆಗೆ ಕೊಡಲ್ಪಟ್ಟ ಮಾತು, ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. ಇದು ದೇವರು ಕೊಟ್ಟಂಥ ಆದೇಶ. ಯಾಕಪ್ಪ ಅಂತಂದ್ರೆ 12ನೇ ವಚನದಿಂದ ನಾವು ನೋಡುವಾಗ, ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರುವುದನ್ನೆಲ್ಲ ಸಂಹರಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ನಾನು ಯೆಹೋವನು. ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ನಾನು ಅವರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಯೂ ಆಗುವುದಿಲ್ಲ. ಸೊ ಈ ಘಟನೆಯಲ್ಲಿ ಶಿಕ್ಷೆಯು ಎಲ್ಲ ಕಡೆ ಬರ್ತಾ ಇದೆ, ಆದರೆ ಇಸ್ರಾಯೇಲ್ರ ಮನೆಯೊಳಗೆ ಬರುವುದಿಲ್ಲ. ಯಾಕೆ ಕಾರಣ? ಆ ಮನೆಯ ಬಾಗಿಲುಗಳಿಗೆ ಅಲ್ಲಿ ರಕ್ತವು, ಆ ಒಂದು ಯಜ್ಞವರ್ಪಿತ ಕುರಿಯ ರಕ್ತವು ಅಲ್ಲಿ ಹಚ್ಚಲಾಗಿದೆ. ಅದು ಏನನ್ನ ಸೂಚಿಸ್ತದೆ? ಆಗಲೇ ಒಂದು ಪ್ರಾಣಿ ಇಲ್ಲಿ ಇವರಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟಿದೆ. ಆಗಲೇ ಸೊ ಇವರ ಬದಲಾಗಿ ಇನ್ನೊಂದು ಪಶು ತನ್ನ ಪ್ರಾಣವನ್ನು ಕೊಟ್ಟಿದೆ. ಅದರ ರಕ್ತ ಈ ಬಾಗಿಲುಗಳ ಮೇಲೆ ಹಚ್ಚಲ್ಪಟ್ಟಿರುವುದರಿಂದ ಸೂಚಿಸ್ತಾ ಇದೆ ಏನಂದ್ರೆ ಇಲ್ಲಿ ಆಗಲೇ ಮರಣದ ಕಾರ್ಯ ಆಗಿದೆ. ಸೊ ದೇವರ ಕೋಪವನ್ನು ತಡೆಗಟ್ಟುವ ಸಾಮರ್ಥ್ಯ ಆ ರಕ್ತಕ್ಕೆ ಕೊಡಲ್ಪಟ್ಟಿತ್ತು. ಅದನ್ನು ನೋಡಿದಾಗ ಇಲ್ಲಿ ಆಗಲೇ ಬಲಿ ಕೊಡಲ್ಪಟ್ಟಿದೆ. ಅದೇ ಚಿತ್ರವನ್ನು ಪೌಲನು ಕೊರಿಂಥ ಸಭೆಗೆ ತಿಳಿಸುವಾಗ ಮಾತನ್ನು ಹೇಳ್ತಾ ಇದ್ದಾನೆ. ಏನಂತ? ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ರಿಂದ ಹಳೇ ಹುಲಿನ ಹುಳಿಲ ಹಳೆಯ ಹುಳಿಯನ್ನ ತೆಗೆದು ಹಾಕಿ ಹೊಸ ಕಣಕದಂತಾಗ್ರಿ. ಪಾಪದ ಆ ಒಂದು ಹುಳಿ ಏನಿದೆ ಅದನ್ನ ತೆಗೆದು ಹಾಕಿ ಹೊಸ ಕಣಕದಂತಾಗ್ರಿ. ಯಾಕೆ ಗೊತ್ತಾ? ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ. ಅದಾವುದಂದ್ರೆ ಕ್ರಿಸ್ತನೇ. ಹಲ್ಲೆಲೂಯ. ನಮ್ಮನ್ನ ದೇವರ ಕೋಪದಿಂದ ಕಾಯುವ, ನಮ್ಮನ್ನ ದೇವರ ಕೋಪದಿಂದ ಕಾಯುವ ಶಕ್ತಿ ಆ ಯೇಸು ಸ್ವಾಮಿಯ ರಕ್ತಕ್ಕುಂಟು. ಹಲ್ಲೆಲೂಯ. ನಮಗೋಸ್ಕರ
ಆ ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಅನ್ನುವಂಥದ್ದನ್ನು ನಾವು ಸ್ವೀಕರಿಸಿ ನಾವು ಆತನನ್ನು ಹಿಂಬಾಲಿಸುವವರಾಗುವಾಗ ನಾವು ಬಹಳ ವಿಶೇಷವಾಗಿ ಈ ಸಂಗತಿಯನ್ನು ನೆನಪಿಟ್ಕೊಳ್ಳೋಣ. ದೇವರ ಕೋಪದಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅಂದರೆ ನಮಗೆ ಗೊತ್ತಿದೆ, ಪಾಪವು ಕೊಡುವ ಸಂಬಳ ಮರಣ. ಆ ಮರಣ ದೂತನು, ಆ ಮರಣದ ಶಕ್ತಿಯು ನಮ್ಮ ಜೀವಿತಗಳನ್ನು ನಾಶ ಮಾಡುವುದಕ್ಕೆ, ಇಡೀ ಲೋಕವನ್ನು ಪಾಪದ ಶಿಕ್ಷೆಯಾದ ಆ ಮರಣವನ್ನು ಅದು ಕೊಡುವುದಕ್ಕೆ ಬಹಳ ಬಲವಾಗಿ ಕಾರ್ಯ ಮಾಡುತ್ತಿರುವಾಗ ಯೇಸು ಸ್ವಾಮಿಯ ರಕ್ತ, ಪಸ್ಕದ ಕುರಿ, ನಮ್ಮ ಪಸ್ಕದ ಕುರಿಯಾದ ಯೇಸು ಸ್ವಾಮಿಯ ರಕ್ತ ನಮ್ಮನ್ನು ಪಾಪದ ಶಿಕ್ಷೆಯಿಂದ, ಪಾಪದ ದಂಡನೆಯಿಂದ, ದೇವರ ಕೋಪದಿಂದ ಕಾಯುವಂತಹ ಶಕ್ತಿ ಆ ಯೇಸು ಸ್ವಾಮಿಯ ರಕ್ತಕ್ಕೆ ಉಂಟು ಅನ್ನುವಂಥದ್ದನ್ನು ಪೌಲನು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆದರೆ ಇಲ್ಲಿ ನಾವು ಯೋಚಿಸಬೇಕಾದಂಥ ಅಂಶ, ನಾವು ಆ ಯೇಸು ಸ್ವಾಮಿಯ ರಕ್ತದಡಿ ಬಂದು ನಮ್ಮ ಶುದ್ಧೀಕರಣವನ್ನು, ನಮ್ಮ ಒಂದು ಭದ್ರತೆಯನ್ನು, ನಮ್ಮ ಒಂದು ರಕ್ಷಣೆಯನ್ನು ನಾವು ಆತನ ರಕ್ತದ ಮುಖಾಂತರ ನಾವು ಪಡೆದುಕೊಳ್ತೇವಾ, ಅಥವಾ ಇಲ್ಲ ನನ್ನದೇ ಆದ ವಿಧಾನಗಳನ್ನು ಅನುಸರಿಸಿ ನಾನು ಶುದ್ಧನಾಗ್ತೇನೆ, ನನ್ನದೇ ಆದ ಯೋಜನೆಗಳನ್ನು ಅನುಸರಿಸಿ ನಾನು ಒಂದು ವೇಳೆ ಕಾಪಾಡಲ್ಪಡುತ್ತೇನೆ? ಸಾಧ್ಯ ಇಲ್ಲ. ಐಗುಪ್ತ ದೇಶದಲ್ಲಿ ಆದಂತಹ ಘಟನೆ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ. ಐಗುಪ್ತ ದೇಶದ ರಾಜನ ಮನೆಯಿಂದ ಹಿಡಿದುಕೊಂಡು ಎಲ್ಲ ಮನೆಗಳ ಮೇಲೆ ದೇವರ ಕೋಪದ ಒಂದು ದಂಡನೆಯು ಬಂತು. ಆದರೆ ಕಾಪಾಡಲ್ಪಟ್ಟವರು ಯಾರು? ಕೇವಲ ಆ ರಕ್ತ ಪ್ರೋಕ್ಷಿತ ಮನೆಗಳು ಮಾತ್ರ. ಯಾರು ಆ ರಕ್ತ ಪ್ರೋಕ್ಷಿತ ಯಾವ ರಕ್ತ ಪ್ರೋಕ್ಷಿತ ಮನೆಗಳಿದ್ದವೋ ಅವು ಮಾತ್ರ ಬದುಕಿದವು, ಅವು ಮಾತ್ರ ರಕ್ಷಿಸಲ್ಪಟ್ಟವು. ಈ ದಿವಸ ನೀವು ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಏನು ಮಾಡ್ತೇವೆ? ನಾವು ಈಗ ನೋಡಿದ್ವಲ್ಲ, ವಾಟರ್ ಪ್ರೂಫ್ ಮಾಡ್ಕೊಳ್ತೇವೆ, ಓಕೆ, ವಾಟರ್ ಪ್ರೂಫ್ ಮಾಡ್ಕೊಳ್ತೇವೆ, ಫೈರ್ ಪ್ರೂಫ್ ಮಾಡ್ಕೊಳ್ತೇವೆ, ಆಮೇಲೆ ಅರ್ತ್ ಕ್ವೇಕ್ ಪ್ರೂಫ್ ಮಾಡ್ಕೊಳ್ತೇವೆ. ಆದರೆ ದೇವರ ಕೋಪದಿಂದ ನಾವು ಪಾರಾಗಬೇಕು ಅಂತಂದರೆ ನಮ್ಮ ದಾನ ಧರ್ಮಗಳಿಂದಲ್ಲ, ನಮ್ಮ ಭಕ್ತಿಗಳಿಂದಲ್ಲ, ನಮ್ಮ ಸೇವೆಯಿಂದಲ್ಲ, ನಮಗೋಸ್ಕರ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟಂಥ ಯೇಸು ಸ್ವಾಮಿಯ ರಕ್ತದಿಂದ ಮಾತ್ರ. ಹಲ್ಲೆಲೂಯ, ಯೇಸು ಸ್ವಾಮಿಯ ರಕ್ತದಿಂದ ಮಾತ್ರ. ಅದನ್ನು ನಾವು ಅರಿತುಕೊಳ್ಳಬೇಕು. ನಾನು ವಿಶೇಷವಾಗಿ ಈ ಅಂಶ ನಿಮ್ಮ ಗಮನಕ್ಕೆ ತರ್ತೇನೆ. ನಾವು ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಕಾರಣ ನನ್ನ ಧರ್ಮ ಕಾರ್ಯಗಳಿಂದಲ್ಲ, ನಾನು ಚರ್ಚ್ಗೆ ಬಂದು ಹೋಗ್ತಾ ಇರೋದ್ರಿಂದ ಅಲ್ಲ. ನಾನು ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕಿರುವಂಥ ಏಕೈಕ ಕಾರಣ, ನಾನು ನಂಬಿದ್ದೇನೆ ಯೇಸು ಸ್ವಾಮಿ ನನಗೋಸ್ಕರ ಆ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಎಲ್ಲರೂ ನೆನ್ಪಿಟ್ಕೊಳ್ಬೇಕು ಪ್ರಿಯರೇ. ಎಂದೂ ಕೂಡ ಸ್ವಾಮಿ ನಾನು ಅಷ್ಟು ಸೇವೆ ಮಾಡಿದ್ದೇನೆ ಅಥವಾ ನಾನು ಇಷ್ಟು ಹಣ ಕೊಟ್ಟಿದ್ದೇನೆ ಆದುದರಿಂದ ನನ್ನನ್ನು ರಕ್ಷಿಸು, ಇಲ್ಲವೇ ಇಲ್ಲ. ನೀನು ಎಷ್ಟೇ ಸೇವೆ ಮಾಡು, ನೀನು ಎಷ್ಟೇ ಹಣ ಕೊಡು, ನಿನ್ನನ್ನು ರಕ್ಷಿಸುವಂಥದ್ದು ನಿನ್ನ ಧರ್ಮ ಕಾರ್ಯ ಅಲ್ಲ. ನಿನ್ನನ್ನು ರಕ್ಷಿಸುವಂಥದ್ದು ಒಂದೇ ಒಂದು, ನಿನಗೋಸ್ಕರ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟ ಆ ಯೇಸು ಸ್ವಾಮಿ, ಆತನ ರಕ್ತದ ಮುಖಾಂತರ ಮಾತ್ರ ನಾವು ಸುರಕ್ಷಿತವಾಗಿದ್ದೇವೆ. ಹಲ್ಲೆಲೂಯ. ಇದು ನಮ್ಮನ್ನು ದೇವ ಕೋಪದಿಂದ ಕಾಯುವಂತಹ ಸಾಮರ್ಥ್ಯ ಹೊಂದಿರುವ ಯೇಸು ಸ್ವಾಮಿಯ ರಕ್ತ. ಹಲ್ಲೆಲೂಯ. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಎರಡನೇದು, ಇಲ್ಲಿ ಈ ನಮ್ಮನ್ನು ಕಾಯುವ ಸಾಮರ್ಥ್ಯ ಹೊಂದಿದೆ ಅಂತ ಹೇಳುವಾಗ ಇನ್ನು ಯಾವ ವಿಷಯಗಳಿಂದ ಅದು ನಮ್ಮನ್ನು ಕಾಯ್ತದೆ? ಈ ಮಾತು ಪೌಲನು ಹೇಳಿದ್ದು ಮೊದಲನೇ ಕೊರಿಂಥ 5:7
ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ರಿಂದ ಹಳೆ ಹುಳಿಯನ್ನು ತೆಗೆದು ಹಾಕಿ ಹೊಸ ಕಣಕದಂತಾಗಿರ್ರಿ, ಯಾಕಂದರೆ ನಮ್ಮ ಪಸ್ಕದ ಯಜ್ಞದ ಕುರಿ ಕೊಯ್ದದೆ ಅದಾವುದಂದರೆ ಕ್ರಿಸ್ತನೇ. ಈ ಮಾತು ನಾವು ಹೇಳುವಾಗ ಈ ಮೊದಲನೆಯ ದೂತ ಅಂದರೆ ಐಗುಪ್ತ ದೇಶದಲ್ಲಿ ಜನರ ಜೀವಿತಗಳಲ್ಲಿ ಬಂದು ಅವರ ಪ್ರಾಣಗಳನ್ನು ತೆಗೆದುಹಾಕಿ ಸಂಹರಿಸಿದಂಥ ಆ ದೂತ ಮರಣವೇ. ಒಂದು ಖಚಿತವಾದ ಕೆಲಸ, ರಕ್ತ ಪ್ರೋಕ್ಷಿತವಲ್ಲದ ಅಂದರೆ ರಕ್ತ ಹಚ್ಚದಿರುವ ಯಾವುದೇ ಮನೆ ಇರಲಿ ಅದರಲ್ಲಿ ಸಂಹರಿಸುವಂಥ ಕಾರ್ಯ ಮಾಡಿದಂಥ ಆ ಒಬ್ಬ ದೂತ. ನಾನು ಗಮನಿಸ್ತಾ ಇದ್ದೆ, ಏನಂದರೆ ಇನ್ನೊಂದು ದೂತನೂ ಸಹ ಕೆಲವೊಂದು ಮನೆಯಲ್ಲಿ ಆಗಲೇ ಒಕ್ಕರಿಸಿಬಿಟ್ಟಿದ್ದಾನೆ, ಬಂದು ನೆಲೆಸಿಬಿಟ್ಟಿದ್ದಾನೆ. ಅದು ಯಾವ ದೂತ ಅಂತಂದರೆ, ನಾವು ವಾಕ್ಯ ಆಧಾರಿತವಾಗಿ ಅಲ್ಲ, ಆದರೆ ಒಂದು ನೆನಪಿಟ್ಟುಕೊಳ್ಳೋದಕ್ಕೆ ಅನುಕೂಲವಾಗುವುದಕ್ಕಾಗಿ ನಾನು ಯೋಚಿಸಿದೆ. ಅಲ್ಲಿ ಪಸ್ಕದ ದಿವಸದಂದು ಮನೆಗಳನ್ನು ಸಂದರ್ಶಿಸಿದ್ದು, ದೇವರ ಕೋಪವನ್ನು ತಲುಪಿಸುವಂತೆ ಮಾಡಿದ್ದು ಮರಣ ದೂತ. ಈಗ ಎರಡನೆಯ ದೂತ ಅದು ರೋಗವೆಂಬ ದೂತ, ರೋಗದ ದೂತ. ಓಕೆ, ಈ ರೋಗದ ದೂತ ಅಂತ ಹೇಳುವಾಗ ಪ್ರಿಯರೇ, ನಾವು ವಿಶೇಷವಾಗಿ ಇದನ್ನು ನಾವು ಯಾಕೆ ಹೇಳ್ತಾ ಇದ್ದೇನೆಂಬುದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗ್ತದೆ. ಯೇಸು ಸ್ವಾಮಿ ಮಾಡಿದಂಥ ಅದ್ಭುತಗಳನ್ನು ನಾವು ಲೆಕ್ಕ ಮಾಡುವಾಗ ಹೆಚ್ಚಾಗಿ 37ರಿಂದ 42 ದೈವಶಾಸ್ತ್ರಜ್ಞರು ಅಧ್ಯಯನ ಮಾಡಿ ಪಟ್ಟಿ ಮಾಡಿ ಅದರಲ್ಲಿ 37ರಿಂದ 42 ಅದ್ಭುತಗಳನ್ನು ಸುವಾರ್ತೆಗಳಲ್ಲಿ ವಿವರಿಸಿರುವಂಥದ್ದನ್ನು ಪಟ್ಟಿ ಮಾಡ್ತಾರೆ. ಓಕೆ, 37ರಿಂದ 42 ಅದ್ಭುತಗಳು, ಇದು ವಿವರವಾಗಿರುವಂಥದ್ದು. ಇನ್ನು ಅನೇಕ ಅದ್ಭುತಗಳ ಕುರಿತು ಅಲ್ಲಿದ್ದಂಥ ಎಲ್ಲರನ್ನ ಆತನು ಗುಣಪಡಿಸಿದನು, ಅಲ್ಲಿದ್ದಂಥವ್ರು ಎಲ್ಲರನ್ನ, ಅದು ಅಲ್ಲಿ ನಿರ್ದಿಷ್ಟವಾದ ಪಟ್ಟಿ ಇಲ್ಲ. ಬಟ್ ವಿವರವಾಗಿ ತಿಳಿಸಲ್ಪಟ್ಟ 37ರಿಂದ 42 ಅದ್ಭುತಗಳ ಕುರಿತು ನಾವು ನೋಡ್ತೇವೆ. ಅದರಲ್ಲಿ 3ರಲ್ಲಿ 2 ಪಟ್ಟು ಅದ್ಭುತಗಳು ರೋಗ ಸೌಖ್ಯತೆಯ ಅದ್ಭುತಗಳು. ಅಂದರೆ ಆಲ್ಮೋಸ್ಟ್ 60 to 70% ಅದ್ಭುತಗಳು ಯೇಸು ಸ್ವಾಮಿ ಮಾಡಿದ್ದು ರೋಗ ಸೌಖ್ಯತೆಯ ಅದ್ಭುತಗಳು. ಯಾಕೆ ಹೇಳ್ತಾ ಇದ್ದೇನೆ? ಈ ರೋಗವೆಂಬ ಈ ದೂತನು ಮನೆಯಲ್ಲಿ ಬಂದು ಒಕ್ಕರಿಸುವಾಗ, ಮನೆಯಲ್ಲಿ ಬಂದು ನೆಲೆಸುವಾಗ, ಅಥವಾ ನಮ್ಮ ಜೀವಿತಗಳಲ್ಲಿ ಬಂದು ನೆಲೆಸುವಾಗ ನಮಗೋಸ್ಕರ ಪ್ರಾಣ ಕೊಟ್ಟಂಥ ಆ ಕುರಿಯ ಕುರಿತು ಯೆಶಾಯನು ಹೇಳ್ತಾನೆ. ನೆನ್ಪಿಟ್ಕೊಳ್ಳೋಣ, 53ನೇ ಅಧ್ಯಾಯ. ಸಾಮಾನ್ಯವಾಗಿ ಇದನ್ನು ನಾವು ಅರಿಕೆ ಮಾಡ್ತೇವೆ, ರೋಗವನ್ನು ಎದುರಿಸುವಂಥ ಸಮಯದಲ್ಲಿ ವಾಕ್ಯವನ್ನು ಅರಿಕೆ ಮಾಡ್ತೇವೆ. ಏನಂತ 4-5 ವಚನ ಮಾತ್ರ ಗಮನಿಸ್ರಿ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ. ಹೌದು, ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನ ಅವನು ಅನುಭವಿಸಿದನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನ ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಪಸ್ಕ ಹಬ್ಬದ ದಿವಸದಲ್ಲಿ ಮರಣ ದೂತನನ್ನು ತಡೆಗಟ್ಟಿದ ಆ ಯಜ್ಞದ ಕುರಿ, ನಮ್ಮ ಯಜ್ಞದ ಕುರಿ ಯೇಸು, ನಮ್ಮ ರೋಗಗಳನ್ನು ಕೂಡ ಶಿಲುಬೆಯ ಮೇಲೆ ಹೊತ್ತುಕೊಂಡನೆಂಬುದಾಗಿ ಈ ವಾಕ್ಯ ಯೆಶಾಯನು ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ದೈವ ಕೋಪದಿಂದ, ಮರಣದಿಂದ ತಡೆಗಟ್ಟುವ ಸಾಮರ್ಥ್ಯವಷ್ಟೇ ಅಲ್ಲ, ಈ ಪಸ್ಕದ ಕುರಿ ನಮಗೋಸ್ಕರ ಕಲ್ವಾರಿ ಕ್ರೂಜಿಯ ಮೇಲೆ ಪ್ರಾಣ ಕೊಟ್ಟಂತ ಸಮಯದಲ್ಲಿ ನಮ್ಮ ಅಪರಾಧಗಳ ನಿಮಿತ್ತ ಜಜ್ಜಲ್ಪಟ್ಟಂತ ಆ ಯೇಸು ಸ್ವಾಮಿ ನಮಗೆ ಸುಕ್ಷೇಮವನ್ನುಂಟು ಮಾಡುವ, ನಮಗೆ ಆರೋಗ್ಯವನ್ನು ಕೊಡಬಲ್ಲ, ನಮ್ಮನ್ನ
ಆ ಒಂದು ಗುಣಪಡಿಸುವ ಸಾಮರ್ಥ್ಯ ಹೊಂದಿರುವಂತಹ ಆತನ ಬಾಸುಂಡೆಗಳು ನಮಗಾಗಿ ಆತನ ಅನುಭವಿಸಿದನು. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯರೇ, ದೇವರ ಕೋಪವನ್ನ ಆ ಯಜ್ಞದ ಕುರಿಯು ಪಸ್ಕ ಹಬ್ಬದಂದು ಹೇಗೆ ಅದು ಅನುಭವಿಸಿತೋ ಹಾಗೆ ನಮ್ಮ ಬೇನೆಗಳನ್ನು, ನಮ್ಮ ರೋಗಗಳನ್ನು ಕೂಡ ಆ ಕಲ್ವಾರಿ ಕ್ರೂಜೆ ಮೇಲೆ ಪ್ರಾಣ ಕೊಟ್ಟಂತ ಆ ಯೇಸು ಸ್ವಾಮಿ ನಮ್ಮ ರೋಗಗಳನ್ನು, ನಮ್ಮ ಆ ಒಂದು ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನ ನಮಗಾಗಿ ಆತನು ಅಲ್ಲಿ ಅನುಭವಿಸಿದನು. ಹಲ್ಲೆಲೂಯ. ನಮಗಾಗಿ ಆತನಲ್ಲಿ ಅನುಭವಿಸಿದನು. ಅದಕ್ಕಾಗಿ ಯೆಶಾಯನು ಹೇಳ್ತಾನೆ, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಪ್ರಿಯರೇ, ಯೇಸು ಸ್ವಾಮಿ ನಮ್ಮ ರೋಗಗಳನ್ನು, ಬೇನೆಗಳನ್ನು ಹೊತ್ತುಕೊಂಡದ್ದಷ್ಟೇ ಅಲ್ಲ, ಅವುಗಳಿಗಾಗಿ ಆತನು ಅನುಭವಿಸಿದಂಥ ಆ ನೋವು ನಾವು ಗುಣವಾಗುವುದಕ್ಕಾಗಿ, 5ನೇ ವಚನದಲ್ಲಿ ನಾವು ನೋಡ್ತೀವಿ, ನಾವು ಗುಣವಾಗುವುದಕ್ಕಾಗಿ, ನಾವು ಗುಣವಾಗುವುದಕ್ಕಾಗಿ. ಯೇಸು ಸ್ವಾಮಿಯ ಅದ್ಭುತಗಳ ಕುರಿತು ಅಷ್ಟೇ ಅಲ್ಲ, ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಸೇವೆಗೆ ಕಳಿಸ್ತಾರೆ. ನಾವು ಮತ್ತಾಯ 10ನೇ ಅಧ್ಯಾಯ 8ನೇ ವಚನದಲ್ಲಿ ಆಗಲಿ, ಲೂಕನ ಸುವಾರ್ತೆ 9ನೇ ಅಧ್ಯಾಯ 1ನೇ ವಚನದಲ್ಲಾಗಲಿ, ಅಥವಾ 10ನೇ ಅಧ್ಯಾಯ 9ನೇ ವಚನದಲ್ಲಾಗಲಿ, ಈ ಎಲ್ಲ ಘಟನೆಗಳಲ್ಲಿ, ಈ ಎಲ್ಲ ವಾಕ್ಯದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಸೇವೆಗೆ ಕಳಿಸ್ತಾ ಇದ್ದಾರೆ. ಸೇವೆಗೆ ಕಳಿಸುವಾಗ ಪ್ರತಿ ಸಾರಿ ಅಲ್ಲಿ ಆತನು ಹೇಳ್ತಾ ಇದ್ದಾನೆ, ರೋಗಿಗಳನ್ನ ಗುಣಪಡಿಸ್ರಿ. ವಾಕ್ಯ ಇದೆಯಾ? ರೋಗಿಗಳನ್ನ ಗುಣಪಡಿಸ್ರಿ, ರೋಗಿಗಳನ್ನ ಗುಣಪಡಿಸ್ರಿ, ರೋಗಿಗಳನ್ನ ಗುಣಪಡಿಸ್ರಿ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿಯೂ ಕೂಡ ಈ ವಾಕ್ಯವನ್ನು ನೋಡ್ತೇವೆ. ರೋಗಿಗಳ ಮೇಲೆ ನಾವು ಕೈಗಳನ್ನಿಟ್ಟು ಪ್ರಾರ್ಥಿಸುವಾಗ, ಯಾಕೋಬನು ಕೂಡ ಆ ವಿಷಯವಾಗಿ ಹೇಳ್ತಾನೆ, ರೋಗಿಗಳಿಗಾಗಿ ಪ್ರಾರ್ಥಿಸುವಾಗ ಅಲ್ಲಿ ಗುಣವಾಗ್ತದೆ, ಅಲ್ಲಿ ಗುಣವಾಗ್ತದೆ. ಏನಿದು ರೋಗದ ವಿಷಯದ ಕುರಿತು ಯಾಕೆ ಇಷ್ಟೊಂದು ವಚನಗಳು, ಮಾತುಗಳಿದೆ? ಯಾಕೆ ಗೊತ್ತಾ? ದೇವರ ಅಪೇಕ್ಷೆ ನಾವೆಲ್ಲ ಆರೋಗ್ಯದಿಂದಿರಬೇಕು. ಹಲ್ಲೆಲೂಯ. ನಾವೆಲ್ಲ ಆರೋಗ್ಯದಿಂದಿರಬೇಕು, ನಾವೆಲ್ಲ ಆರೋಗ್ಯದಿಂದಿರಬೇಕನ್ನುವಂಥದ್ದು ಆತನ ಅಪೇಕ್ಷೆ. ಅದಕ್ಕೆ ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಆತನು ಹೊತ್ತುಕೊಂಡನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಗ್ತದೆ. ಯಾಕೆ? ಆತನ ಅಪೇಕ್ಷೆ ಏನಂದ್ರೆ ನಾವು ರೋಗಿಗಳಾಗಿ ಬದುಕಬಾರ್ದು, ನಾವು ರೋಗಿಗಳಾಗಿ ಜೀವಿಸಬಾರ್ದು, ನಾವು ರೋಗಗ್ರಸ್ತ ಜನರಾಗಿ ಗುರುತಿಸಲ್ಪಡಬಾರ್ದು, ನಾವು ಆರೋಗ್ಯವುಳ್ಳ ಜನರಾಗಿರಬೇಕು. ಹಲ್ಲೆಲೂಯ. ಆರೋಗ್ಯವುಳ್ಳ ಜನರಾಗಿರಬೇಕು. ಸೊ ವಿಶ್ವಾಸಿಗಳಾಗಿ ನಾವು ಆರೋಗ್ಯದ ಕುರಿತು ಜಾಗ್ರತೆ ವಹಿಸುವಾಗ ದೇವರ ಚಿತ್ತಕ್ಕೆ ನಾವು ಒಳಪಡ್ತಾ ಇದ್ದೇವೆ. ಹಲ್ಲೆಲೂಯ. ಆರೋಗ್ಯದ ಕುರಿತು ಜಾಗ್ರತೆ ವಹಿಸುವಾಗ, ಓಕೆ, ಆರೋಗ್ಯದಿಂದಿರುವುದಕ್ಕಾಗಿ ಪ್ರಯಾಸ ಪಡುವಾಗ, ಆರೋಗ್ಯ ಹೊಂದುವುದಕ್ಕಾಗಿ ನಾವು ರೋಗ ಬಂದ ಮೇಲೆ ನಾವು ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಗ್ತದೆ ಎಂಬುದಾಗಿ ಹೇಳಿ ನಾವು ಆ ಒಂದು ಸೌಖ್ಯತೆಯನ್ನು ಹೊಂದುವಂಥದ್ದು ಎಷ್ಟು ಮುಖ್ಯವೋ, ರೋಗ ಬರದಂತೆ ಇರುವುದಕ್ಕೂ, ನಾವು ಆರೋಗ್ಯದಿಂದಿರುವುದಕ್ಕೆ ಪ್ರಯಾಸ ಪಡುವ ಪ್ರತಿಯೊಂದು ಪ್ರಯತ್ನವೂ ಕೂಡ ಅಷ್ಟೇ ಮಹತ್ವದ್ದು. ಹಲ್ಲೆಲೂಯ, ಹಲ್ಲೆಲೂಯ. ಆರೋಗ್ಯದಿಂದಿರುವುದಕ್ಕಾಗಿ ಪ್ರಿಯರೇ, ಆತನ ಅಪೇಕ್ಷೆ. ಯಾಕೆ ರೋಗದ ಕುರಿತು ಇಷ್ಟೊಂದು ವಾಕ್ಯ? ಯಾಕೆ ಗೊತ್ತಾ? ದೇವರ ಅಪೇಕ್ಷೆ ನಾವು ಆರೋಗ್ಯದಿಂದಿರಬೇಕು. ಇದನ್ನು ತಿರುಗಿ ಹೇಳ್ತೇನೆ ನಾನು, ಆರೋಗ್ಯದಿಂದಿರಬೇಕು. ಅದಕ್ಕಾಗಿ ಆರೋಗ್ಯದ ಕುರಿತು ನಾವು ಜಾಗೃತಿ ವಹಿಸಬೇಕು. ಅನೇಕ ಸಾರಿ ಈ ಆರೋಗ್ಯದ ಕುರಿತು ನಾವು ಜಾಗೃತಿ ವಹಿಸಬೇಕು ಎಂಬುದಾಗಿ ಹೇಳುವಾಗ ನೆನ್ಪಿಟ್ಕೊಳ್ಳೋಣ. 1ನೇ ಕೊರಿಂಥ 6ನೇ ಅಧ್ಯಾಯ 19-20 ವಚನ ಏನಂತ ಹೇಳ್ತದೆ? ನಾವು ಏನಾಗಿದ್ದೇವೆ? ವಚನ ನೋಡ್ರಿ. 1ನೇ ಕೊರಿಂಥ 6ನೇ ಅಧ್ಯಾಯ 19 ಮತ್ತು 20 ವಚನ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಏನಾಗಿದೆ? ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ಯಾರ ದೇಹ? ನಮ್ಮ ದೇಹ. ಸೊ ಈ ದೇಹದ ಆರೋಗ್ಯಕ್ಕಾಗಿ ನಾವು ಪ್ರಯಾಸ ಪಟ್ಟು
ರೋಗ ಬರದಂತೆ ತಡೆಗಟ್ಟುವ ಕಾರ್ಯ ನಾವು ಮಾಡುವಾಗ ಅಲ್ಲಿ ದೇವರ ಉದ್ದೇಶಕ್ಕೆ ನಾವು ಒಳಪಡ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವರ ಉದ್ದೇಶಕ್ಕೆ ನಾವು ಅಧೀನರಾಗ್ತಾ ಇದ್ದೇವೆ. ಅದಕ್ಕಾಗಿ ನಾವು ಸೇವಿಸುವ ಆಹಾರ, ನಮ್ಮ ದಿನಚರಿ, ನಮ್ಮ ದಿನನಿತ್ಯದ ಕಾರ್ಯಗಳು, ನಾವು ಹೇಗೆ ಜೀವಿಸ್ತಾ ಇದ್ದೇವೆ. ಯಾಕಂದರೆ ರೋಗಿಗಳಾಗಿ ಬದುಕಬೇಕೆಂಬುವಂಥದ್ದು ದೇವರ ಚಿತ್ತ ಅಲ್ಲ. ಓಕೆ, ರೋಗಿಗಳಾಗಿ ಇರಬೇಕನ್ನುವಂಥದ್ದು ದೇವರ ಚಿತ್ತ ಅಲ್ಲ. ಪ್ರತಿ ಸಾರಿ ಆತನು ರೋಗಗಳನ್ನು ನೋಡಿದಾಗ ಹೋಗಲಿ ಬಿಡು, ಅಡ್ಜಸ್ಟ್ ಮಾಡ್ಕೊಳ್ರಿ, ಮ್ಯಾನೇಜ್ ಮಾಡ್ಕೊಳ್ರಿ ಅಂತ ಹೇಳಿಲ್ಲ. ಪ್ರತಿ ಸಾರಿ ರೋಗಿಗಳು ಆತನ ಬಳಿಗೆ ಬಂದಾಗ ಆ ರೋಗ ಬಿಟ್ಟು ಹೋಗುವಂಥ ಕಾರ್ಯ ಆತನು ಮಾಡಿದ್ದಾನೆ. ಹಾಗಾದರೆ ನಾವು ಎಷ್ಟು ಆರೋಗ್ಯದಿಂದ ಇರುವುದಕ್ಕಾಗಿ ಪ್ರಯಾಸ ಪಡಬೇಕು. ಹಲ್ಲೆಲೂಯಾ. ಆರೋಗ್ಯಕ್ಕಾಗಿ ಪ್ರಯಾಸ ಪಡಬೇಕು. ನಮ್ಮಲ್ಲಿ ಏನು ಗೊತ್ತಾ, ನಮ್ಮ ಒಂದು ದೇಶದ ಸಂಸ್ಕೃತಿಯೋ ಏನೋ, ನಮ್ಮಲ್ಲಿ ನಾವು ಆರೋಗ್ಯದ ಕುರಿತು ಭಾಳ ಅಲಕ್ಷ್ಯತನ ಮಾಡಿ ದುಡಿಯುವುದಕ್ಕಾಗಿ ಭಾಳ ಬೆಲೆ ಕೊಡ್ತೇವೆ, ಪ್ರಯಾಸ ಪಡ್ತೇವೆ, ಆದರೆ ಆರೋಗ್ಯಕ್ಕಾಗಿ ಇಲ್ಲ. ನಾವು ಯಾವ ಆಹಾರ ಸೇವಿಸ್ತಾ ಇದ್ದೇವೆ, ಎಂಥ ಆಹಾರ ಸೇವಿಸ್ತಾ ಇದ್ದೇವೆ. ನಾವು ಆಹಾರದ ಕುರಿತು ಅಷ್ಟೇ ಅಲ್ಲ, ವ್ಯಾಯಾಮ ಮಾಡೋದರ ಕುರಿತು, ಅದು ಪ್ರತಿದಿನದ ಶೋಧನೆ ನಮಗೆ. ಓಕೆ, ವ್ಯಾಯಾಮ ಮಾಡಬೇಕೋ ಇಲ್ವೋ, ಓಕೆ, ವಾಕಿಂಗ್ ಮಾಡಬೇಕೋ ಇಲ್ವೋ, ಎಕ್ಸಸೈಸ್ ಮಾಡಬೇಕೋ, ಪ್ರತಿದಿನದ ಶೋಧನೆ. ಏನು ಗೊತ್ತಾ, ಆ ಶೋಧನೆಗೆ ಬೀಳುವಾಗ ನಾವು ರೋಗವೆಂಬುದು ನಮ್ಮ ಜೀವಿತದಲ್ಲಿ ಪ್ರವೇಶಿಸುವುದಕ್ಕೆ ಬಾಗಿಲು ನಾವೇ ತೆರೆದುಕೊಡ್ತಾ ಇದ್ದೇವೆ. ಯೇಸು ಸ್ವಾಮಿಯ ಅಪೇಕ್ಷೆ ನಾವು ರೋಗಿಗಳಾಗಿರ್ಬೇಕಂತ ಅಲ್ಲ. ಪಕ್ಕದವ್ರು ಹೇಳ್ರಿ ಒಂದು ಸ್ವಲ್ಪ, ನಾವು ರೋಗಿಗಳಾಗಿರ್ಬೇಕನ್ನುವಂಥದ್ದು ಯೇಸು ಸ್ವಾಮಿ ಅಪೇಕ್ಷೆ ಅಲ್ಲ. ಹಲ್ಲೆಲೂಯಾ. ಆರೋಗ್ಯದಿಂದ ಇರಬೇಕು, ಆರೋಗ್ಯದಿಂದ ಇರಬೇಕು. ಅದಕ್ಕಾಗಿ ಪ್ರತಿ ಸಾರಿ ಆತನು ಗುಣಪಡಿಸುವಂಥವನಾಗಿ ಕಾರ್ಯ ಮಾಡಿದ್ದಾನೆ. ನಾವು ಇನ್ಫ್ಯಾಕ್ಟ್ ನಮ್ಮ ಜೀವಿತಗಳನ್ನು ಪರೀಕ್ಷಿಸಿ ನೋಡುವಾಗ ಇಲ್ಲಿ ನಾವು ನಿಮ್ಮಲ್ಲಿ ಎಷ್ಟು ಜನರನ್ನು ಆತನು ಗುಣಪಡಿಸಿದ್ದಾನೆ, ಕೈ ಎತ್ತಿರ ನೋಡ್ರಿ. ಆಲ್ಮೋಸ್ಟ್ 90% ನಾವು ಕೈ ಎತ್ತಾ ಇದ್ದೇವೆ. ಗುಣಪಡಿಸುವಂಥ ಶಕ್ತಿ ಆತನಲ್ಲಿ ಉಂಟು. ಆತನ ಜೊತೆಗೆ ಸ್ವಲ್ಪ ಸಹಕರಿಸೋಣ, ಆರೋಗ್ಯದಿಂದ ಇರುವುದಕ್ಕಾಗಿ ಪ್ರಯಾಸ ಪಡೋಣ. ಹಲ್ಲೆಲೂಯಾ. ಆರೋಗ್ಯದಿಂದ ಇರು, ಯಾಕಂದ್ರೆ ಆತನ ಅಪೇಕ್ಷೆ ನಾವು ರೋಗಿಗಳಾಗಿರಬೇಕಂತಲ್ಲ. ಹಲ್ಲೆಲೂಯಾ. ಒಪ್ಕೊಳ್ತಿರೋ ಇಲ್ವೋ? ಪ್ರತಿ ಸಾರಿ ರೋಗ ನೋಡಿದ್ರೆ ಆತನ ಸಹಿಸ್ತಾ ಇಲ್ಲ, ಆತನ ಗುಣಪಡಿಸ್ತಾ. ಯಾಕೆ? ಹೋಗ್ಲಿ ಬಿಡಿ ಸ್ವಾಮಿ. ಯಾಕಂದ್ರೆ ಕೆಲವೊಂದು ಸಾರಿ ಏನಾಗ್ಬಿಡ್ತದೆ, ನಿಮ್ಮನ್ನು ನೋಡಿ ಮುಖ ತಿರ್ಸ್ಕೊಂಡು ಅಡ್ಡಾಡ್ತಿರ್ತಾರೆ, ಬಟ್ ನೀವು ಪೇಷಂಟಾಗಿ ಆಸ್ಪತ್ರೆಗೆ ಬಿದ್ದಿರಂದ್ರೆ ಓಡಿ ಬರ್ತಾರೆ ಎಲ್ಲರೂ ನೋಡಕ್ಕೆ. ಸೊ ಅಂಥ ಸಮಯದಲ್ಲಿ ಕೆಲವರು ಭಾಳ ಚಲೋ ಅನ್ನಿಸ್ತಿರ್ತದೆ, ಈ ರೋಗ ಇದ್ರೆ ಚಲೋ, ನನಗೆಲ್ಲರೂ ಬಂದು ವಿಸಿಟ್ ಮಾಡ್ತಾರಂತ. ಓಕೆ, ಅಂಥ ರೋಗ ದಯವಿಟ್ಟು ತರಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ, ಆ ಥರದ ರೋಗದ ಸ್ಥಿತಿ ಬೇಡ ನಮಗೆ. ಯಾಕೆ ಗೊತ್ತಾ, ನಾವು ಆರೋಗ್ಯದಿಂದ ಇರಬೇಕನ್ನುವಂಥದ್ದು ದೇವರ ಚಿತ್ತ. ಅದಕ್ಕಾಗಿ ನಮ್ಮ ಆಹಾರ ಸೇವನೆ ಆಗಲಿ, ನಮ್ಮ ಜೀವನ ಶೈಲಿಯ ವಿಷಯವಾಗಲಿ ನಾವು ಆರೋಗ್ಯದಿಂದ ಇರೋದಕ್ಕಾಗಿ ಪ್ರಯಾಸ ಪಡೋಣ. ಅನಾರೋಗ್ಯ ಇರುವಾಗ ನಮಗಿರುವ ಭರವಸೆ ಏನು ಗೊತ್ತಾ, ಔಷಧಿ ತೆಗೆದುಕೊಳ್ಬೋದು. ಓಕೆ, ಔಷಧಿ ತೆಗೆದುಕೊಳ್ಬೋದು, ಆದರೆ ಗುಣಪಡಿಸೋನು ಯಾರು? ಯೇಸು. ನಾವು ಗುಣ ಹೊಂದುವಂಥದ್ದು ಆ ಯೇಸು ಸ್ವಾಮಿಯ ರಕ್ತದಿಂದ ಮಾತ್ರ. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಹಲ್ಲೆಲೂಯಾ. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾನು ಆರೋಗ್ಯ ಹೊಂದುವಂಥದ್ದು, ನಾನು ಗುಣವಾಗುವಂಥದ್ದು ನನ್ನ ಜ್ಞಾನ ವಿಜ್ಞಾನ ಇವೆಲ್ಲವುಗಳಿಗಿಂತ ಮಿಗಿಲಾಗಿ, ಸ್ವಾಮಿ ಇದು ನನ್ನ ಅರಿಕೆ, ನೀನು ಆ ಶಿಲುಬೆ ಮೇಲೆ ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅನುಭವಿಸಿದ್ರಿಂದ ನಿನ್ನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು. ಇದನ್ನು ನಾವು ಅರಿಕೆ ಮಾಡುವಾಗ, ಇದನ್ನು ಅರಿಕೆ ಮಾಡಿ ಇದರ ಅಡಿಯಲ್ಲಿ ನಾವು ಬರುವಾಗ, ಪ್ರಿಯರೇ, ನಾವು ಆರೋಗ್ಯದ ಅನುಭವ, ಆರೋಗ್ಯದ ಬಲ, ಆರೋಗ್ಯದ ಒಂದು ಜೀವಿತ ನಾವು ಹೊಂದುವುದಕ್ಕೆ ಸಾಧ್ಯ. ಇದನ್ನು ನಾವು ಇದರ ಅಡಿಯಲ್ಲಿ ಬಂದು ನಮ್ಮ ಆರೋಗ್ಯಕ್ಕಾಗಿ ನಾವು ಪ್ರಯಾಸ ಪಡುವಂಥವರಾಗಿರಬೇಕು. ಈ ದೇಹ ಆತನ ಆಲಯ ಆಗಿದೆ. ಇದನ್ನು ಪರಾಂಬರಿಸಿ ನೋಡಿಕೊಳ್ಳಬೇಕಾದಂಥದ್ದು ನಮ್ಮ ಜವಾಬ್ದಾರಿ. ಇದು ಆತನ ಮಹಿಮೆಯ ಸಾಧನವಾಗಬೇಕು. ಇದು ಒಂದೇ ಒಂದು ವಾಹನ ನಮಗೆ ಕೊಡಲ್ಪಟ್ಟದ್ದು ಆತನಿಂದ. ಓಕೆ, ಓನ್ಲಿ ಒನ್ ವೆಹಿಕಲ್. ಇದು ನಮಗೆ ಆತನು ಕೊಟ್ಟಂಥ ಸಾಧನ. ಇದನ್ನು ನಾವು ಮ್ಯಾನೇಜ್ ಮಾಡಲಿಲ್ಲ,
ಆತನು ಕೊಟ್ಟಂಥ ಆ ವಾಹನವನ್ನೇ, ಆತನು ಕೊಟ್ಟಂಥ ಈ ವರದಾನವಾದ ಈ ದೇಹವನ್ನೇ ನಾವು ಅಲಕ್ಷಿಸಿ, ನಾವು ಅದಕ್ಕೆ ಏನಂತಾರೆ ಹಿಂಸಿಸಿ, ನಾವು ಮನ ಬಂದಂತೆ ಊಟ ಮಾಡಿ, ಮನ ಬಂದಂತೆ ಜೀವನ ಶೈಲಿಯನ್ನು ಹೊಂದಿಕೊಂಡು, ಈ ದೇಹ ಸೇವೆಗಾಗಿ ಆತನ ಮಹಿಮೆಯ ಸಾಧನವಾಗುವುದಕ್ಕೆ ಬದಲಾಗಿ ವೈದ್ಯರು ಶ್ರೀಮಂತರಾಗುವ ಸಾಧನವಾಗಿ ಮಾಡಿಬಿಟ್ರೆ ಏನು ಸ್ವಾಮಿ? ವೈದ್ಯರಿಗೆ ಅನುಕೂಲವಾಗುವಂತೆ ನಾವು ಮಾಡಿಬಿಟ್ರೆ ಅದೇ ಹಣ ದೇವರ ರಾಜ್ಯಕ್ಕಾಗಿ ನಾವು ವಿನಿಯೋಗಿಸಬಹುದು. ಹಲ್ಲೆಲೂಯಾ. ಅದನ್ನು ನಾವು ಜಾಗೃತಿಯಿಂದ ಯೋಚಿಸೋಣ. ಸೊ ಮೊದಲನೆಯ ದೂತ ದೇವರ ಕೋಪದಿಂದ ತಡೆಗಟ್ಟುವ ದೂತನಾದರೆ, ಎರಡನೆಯ ದೂತ ಅದು ರೋಗವೆಂಬ ದೂತ, ಅದನ್ನು ತಡೆಗಟ್ಟುವ ಸಾಮರ್ಥ್ಯವು ಕೂಡ ಆ ಯೇಸು ಸ್ವಾಮಿಯ ತ್ಯಾಗ ಮತ್ತು ಬಲಿದಾನಕ್ಕೆ ಉಂಟು. ಹಲ್ಲೆಲೂಯಾ. ಅದನ್ನು ನಾವು ಗುರುತಿಸಬೇಕು, ಅದರ ಅಡಿಯಲ್ಲಿ ನಾವು ಬರುವಂಥವರಾಗಿರಬೇಕು. ಸೊ ವಿಶೇಷವಾಗಿ ನಾವು ಅದನ್ನು ಯೋಚಿಸ್ತಾ ಇರುವಂತೆ, ಮೂರನೆಯದಾಗಿ ಆತನ ರಕ್ತ ನಮ್ಮನ್ನು ರೋಗದಿಂದ ಕಾಯುವಂತಹದ್ದಕ್ಕಾಗಿ ಅಷ್ಟೇ ಅಲ್ಲ, ಆತನ ರಕ್ತ ದೈವ ಕೋಪದಿಂದ ನಮ್ಮನ್ನು ಕಾಯುವಂಥ ಕಾರ್ಯ ಅಷ್ಟೇ ಅಲ್ಲ. ಮೂರನೆಯದು, ನಾವು ಈ ಮೊದಲನೇ ಕೊರಿಂಥ 5:7 ಧ್ಯಾನಿಸ್ತಾ ಇದ್ದೇವೆ. ನೀವು ಹುಳಿ ಇಲ್ಲದವರೆನಿಸಿಕೊಂಡಿದ್ದರಿಂದ ಹಳೆ ಹುಳಿಯನ್ನು ತೆಗೆದು ಹಾಕಿ ಹೊಸ ಕಣಕದಂತಾಗಿರ್ರಿ, ಯಾಕಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವುದಂದರೆ ಕ್ರಿಸ್ತನೇ, ನಮಗೋಸ್ಕರ ಪ್ರಾಣ ಕೊಟ್ಟಂಥ ಆ ಕ್ರಿಸ್ತನಿಂದಲೇ ಅಂತ ಹೇಳುವಾಗ ನಮಗೆ ಅದಲು ಬದಲಾಗಿದೆ. ರೈಟ್, ಅದಲು ಬದಲು. ನಮ್ಮ ರೋಗಗಳನ್ನು ಆತನು ಹೊತ್ತುಕೊಂಡನು, ನಮಗೆ ಬರಬೇಕಾದ ದೈವಿಕ ಶಿಕ್ಷೆಯನ್ನು ಆತನು ಹೊತ್ತುಕೊಂಡನು. ಓಕೆ, ಆದುದರಿಂದ ನಾವು ಜಯ ಹೊಂದ್ತಾ ಇದ್ದೇವೆ, ಆದುದರಿಂದ ನಾವು ಬಿಡುಗಡೆ ಹೊಂದ್ತಾ ಇದ್ದೇವೆ. ಮೂರನೇದು, ನಾವು ಇಲ್ಲಿ ಇನ್ನೊಂದು ಅಂಶ ನಾವು ಗಮನಿಸಬೇಕು. ಮೂರನೇದಾಗಿ ನಿಮ್ಮ ಗಮನಕ್ಕೆ ತರ್ತೇನೆ, ಬಡತನ. ಪ್ರಿಯರೇ, ಬಡತನ, ಪಾವರ್ಟಿ. ಈ ಬಡತನವೆಂಬ ರೋಗ ದೂತ ಇದು ಅನೇಕರ ಮನೆಗಳಲ್ಲಿ ತಲೆಮಾರುಗಳಿಂದ, ಓಕೆ, ಫುಲ್ ಪರ್ಮನೆಂಟ್ ಗಿರಾಕಿಯಾಗಿ ಕೆಲವು ಮನೆಗಳಲ್ಲಿ ವಾಸಿಸ್ತಾ ಇದ್ದಾನೆ ಬಡತನವೆಂಬ ದೂತ. ಸೊ ಈ ಏನಪ್ಪ ಅಂದರೆ, ನಾನು ಮೇಲ್ ಬರಬೇಕು, ನಾನು ಏನಂತಾರೆ ಅಭಿವೃದ್ಧಿ ಹೊಂದಬೇಕು ಅನ್ನುವ ಕನಸೇ ಇಲ್ಲ ಕೆಲವರಿಗೆ. ಏನಂದರೆ ಅವರು ಇದನ್ನು ಒಪ್ಕೊಂಡು ಬಿಟ್ಟಿದ್ದಾರೆ, ನಾನು ಬಡವ. ಓಕೆ, ನಾನು ಬಡವ, ನಾನು ಶ್ರೀಮಂತನಾಗುವ ಸಾಧ್ಯತೆ ಇಲ್ಲ. ಓಕೆ, ನಾನು ಐಶ್ವರ್ಯವಂತನಾಗುವ ಸಾಧ್ಯತೆಯೇ ಇಲ್ಲ, ನಾನು ಬಡವ. ನಾವು ಇಲ್ರಿ, ನಮ್ಮ ಫುಲ್ ತಲೆಮಾರುಗಳಿಂದ ನಮ್ಮ ಮುತ್ತಜ್ಜ ಅವು ಎಲ್ಲ ಕಾಲದಿಂದಲೂ ನಾವು ಬಡವರು. ಓಕೆ, ನಾವು ಈಗ BPL ಕಾರ್ಡ್ ಕೊಟ್ಟಾರಂಥೇಳಿ ನಾವು ಬಡವರಲ್ಲ, ನಮ್ಮ ವಂಶವೇ ಬಡವರ ವಂಶ. ಕೆಲವರು ಇದನ್ನು ನಂಬಿಬಿಟ್ಟಿದ್ದಾರೆ. ಓಕೆ, ಮತ್ತೆ ಇದು ನಮ್ಮ ಹಣೆ ಬರಹ. ನಿಮ್ಮದು ಹಣೆ ಒಂದು ಸ್ವಲ್ಪ ಡಾಕ್ಟರ್ ಕಡೆ ಹೋಗಿ ತೋರಿಸ್ರಿ, ಕಟ್ ಮಾಡಿ ಓಪನ್ ಮಾಡಿ ಏನು ಬರ್ದತ್ತಂತ. ಓಕೆ, ನಾವು ಯೂನಿವರ್ಸಿಟಿ ಕಾಲೇಜ್ನಲ್ಲಿ ಇದ್ದಾಗ ನಾವು ಎಲ್ಲ ತಲೆ ಬುರುಡೆ ಇದನ್ನೆಲ್ಲ ನಾವು ಸ್ಟಡಿ ಮಾಡ್ತಿದ್ವಿ. ಅವಾಗ ನಮ್ಮ ಕೆಲವು ಕ್ಲಾಸ್ಮೇಟ್ಸ್ ಎಲ್ಲ ಕೂಡಿ ಒಂದು ತಲೆ ಬುರುಡೆ ಅಂತ ತೆಗೆದುಕೊಂಡು ಫುಲ್ ಚೆಕ್ ಮಾಡಾಕತ್ತಿದ್ವಿ, ಏನು ಬರ್ದೈತಿ ಇವ್ನ ತಲೆಯಾಗ ಅಂತೇಳಿ. ಓಕೆ, ಏನೂ ಇಲ್ಲ. ಇದನ್ನು ನಂಬಿಬಿಟ್ಟಿದ್ವಿ. ನಾವು ಹಿಂಗೆ, ನಾವು ಬಡವರು, ನಾವು ಅಭಿವೃದ್ಧಿ ಆಗುವುದಿಲ್ಲ, ನಾವು ಬೆಳೆಯುವುದಿಲ್ಲ, ನಾವು ಶ್ರೀಮಂತರಾಗುವುದಿಲ್ಲ. ಆದರೆ ಇಲ್ಲಿ ಕೂತ್ಕೊಂಡಿದ್ದೀರಿ ನೀವು, ಇಲ್ಲಿ ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡಿದ್ದೀರಿ, ದೇವರ ವಾಕ್ಯ ಕೇಳ್ತಾ ಇದ್ದಾರೆ. ಎಚ್ಚರಿಕೆಯಿಂದ ಗಮನಿಸ್ರಿ, ವಾಕ್ಯ ಈ ರೀತಿಯಾಗಿ ಹೇಳ್ತದೆ. 2 ಕೊರಿಂಥ 8ನೇ ಅಧ್ಯಾಯ 9ನೇ ವಚನ. 2 ಕೊರಿಂಥ 8ನೇ ಅಧ್ಯಾಯ 9ನೇ ವಚನ. ನಾವು ಬಡವರು ಅಂತ ಹೇಳ್ಕೊಳ್ತಾ ಅದೇ ನಮ್ಮ ಭವಿಷ್ಯತ್ತು, ಅದೇ ನಮ್ಮ ಜೀವನ ಅಂತ ಯೋಚಿಸ್ತಾ ಇರುವವರಿಗೆ ನಾನು ಈ ದಿವಸ ಎಚ್ಚರಿಕೆ ಕೊಟ್ಟು ಹೇಳ್ತಾ ಇದ್ದೇನೆ. ಗಮನಿಸ್ರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು, ಕೊರಿಂಥ ಸಭೆಯೇ, ನೀವು
ಐಶ್ವರ್ಯವಂತರಾಗಬೇಕೆಂದು ಅದನ್ನು ಯೇಸು ಸ್ವಾಮಿ ಬಡವನಾಗಿದ್ದಕ್ಕೆ ಕಾರಣ, ಯೇಸು ಸ್ವಾಮಿ ಆ ಛತ್ರದಲ್ಲಿ ಸ್ಥಳವಿಲ್ಲದೆ ಒಬ್ಬ ಬಡವನಂತೆ ಬದುಕುವುದಕ್ಕೆ ಆತನು ಬಂದದ್ದಕ್ಕೆ ಕಾರಣ, ಆತನ ಒಂದು ಹಿಂಬಾಲಕರು ಕೇಳಿದಾಗ ಆ ತಲೆ ಇಡುವುದಕ್ಕೂ ಕೂಡ ಸ್ಥಳವಿಲ್ಲದಂಥ ಜೀವನ ಜೀವಿಸಿರುವುದಕ್ಕೆ ಕಾರಣ, ಆತನನ್ನ ಶಿಲುಬೆಗೆ ಹಾಕಿ ಕೊಂದಂಥ ಸಮಯದಲ್ಲಿ ಆತನಿಗೋಸ್ಕರ ಸ್ವಂತ ಸಮಾಧಿಯೂ ಕೂಡ ಇಲ್ಲದಂಥ ಆ ವಿಷಯಕ್ಕಾಗಿ ಮುಖ್ಯವಾದ ಕಾರಣ ಆತನು ಬಡವನಾದನು. ಯಾಕೆ ಗೊತ್ತಾ? ನಾವು ಏನಾಗಬೇಕಂತೆ? ನಾವು ಶ್ರೀಮಂತರಾಗಬೇಕು. ಈ ಬಡತನದ ಶಾಪ, ಈ ಬಡತನದ ರೋಗ, ವಿಶ್ವಾಸಿಗಳು ನಾವು ಇದು ನಮ್ಮ ಹಣೆ ಬರಹ, ಇದು ನಮ್ಮ ಸ್ವಭಾವ, ಇದು ನಮ್ಮ ಕುಟುಂಬ. ಇಲ್ಲ ಇಲ್ಲ ಇಲ್ಲ. ನಿಮ್ಮ ಕುಟುಂಬ, ನಿಮ್ಮ ಹಣೆ ಬರ ಎಲ್ಲವನ್ನ ಬದಲಾಯಿಸಿರುವಂಥ ವ್ಯಕ್ತಿ ಆಗಿದ್ರೆ ಎಚ್ಚರಿಕೆಯಿಂದ ಯೋಚನೆ ಮಾಡ್ರಿ. ಈ ವಾಕ್ಯ ಸ್ಪಷ್ಟವಾಗಿ ಸತ್ಯವನ್ನು ತಿಳಿಸ್ತಿದೆ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ, ಆ ಯೇಸು ಸ್ವಾಮಿ ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಹಲ್ಲೆಲೂಯಾ. ಯೇಸು ಸ್ವಾಮಿಯ ಚಿತ್ತ ಏನು ಗೊತ್ತಾ? ನಾವು ಆರೋಗ್ಯದಿಂದ ಇರಬೇಕಷ್ಟೇ ಅಲ್ಲ, ಯೇಸು ಸ್ವಾಮಿಯ ಚಿತ್ತ ನಾವು ಐಶ್ವರ್ಯವಂತರಾಗಿರ್ಬೇಕು. ಹಲ್ಲೆಲೂಯಾ. ನಾವು ಐಶ್ವರ್ಯವಂತರಾಗಿರ್ಬೇಕು. ಹೇಳ್ರಿ ಪಕ್ಕದವ್ರಿಗೆ, ಯೇಸು ಸ್ವಾಮಿಯ ಚಿತ್ತ ಇದು, ನೀವು ಐಶ್ವರ್ಯವಂತರಾಗಿರ್ಬೇಕು. ಮನಸ್ಸೈತನೇ ಇಲ್ರಿ ಐಶ್ವರ್ಯವಂತರಾಗಿರ್ಲಿಕ್ಕೆ. ಹಲೋ, ಮನಸ್ಸೈತಲ್ಲ, ಅದು ದೇವರ ಚಿತ್ತ ಕೂಡ. ಹಲ್ಲೆಲೂಯಾ. ಅದು ದೇವರ ಚಿತ್ತ ಕೂಡ. ನಾವು ಬಡವ್ರಿ, ನಾವು ಬಡವ್ರಿ. ಏನು ಈ ವಾಕ್ಯ ಏನು ಹೇಳ್ತಾ ಇದೆ? ನೀವು ಬಡವರಾಗಿರ್ಬೇಕಂತ ಯೇಸು ಸ್ವಾಮಿ ಬಂದದ್ದ? ಹಲೋ, ಯೇಸು ಸ್ವಾಮಿ ಬಂದದ್ದು ಯಾವುದಕ್ಕಾಗಿ? ಏನಾಗುವುದಕ್ಕಾಗಿ? ಯಾರು ಹೇಳ್ರಿ? ನಾನು ಐಶ್ವರ್ಯವಂತನಾಗುವುದಕ್ಕಾಗಿ. ಯಾರು? ನಾನು ಐಶ್ವರ್ಯವಂತನಾಗುವುದಕ್ಕಾಗಿ ಯೇಸು ಸ್ವಾಮಿ ಬಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಹೇಗೆ ನಾವು ಐಶ್ವರ್ಯವಂತರಾಗಬೇಕು ಪಾಸ್ಟ್ರೇ? ದೊಡ್ಡ ಪ್ರಶ್ನೆ. ಕೆಲವು ಮಾರ್ಗದರ್ಶನ ಕೊಡ್ತೀನಿ. ಯಾಕಂದ್ರೆ ಐಶ್ವರ್ಯವಂತರಾಗಬೇಕಂತ ಹೇಳಿ ಅದನ್ನು ಹೆಂಗೆ ಐಶ್ವರ್ಯವಂತರಾಗಬೇಕಂತ ವಾಕ್ಯ ತಿಳಿಸಲ್ವಾ? ತಿಳಿಸ್ತದೆ. ಫಸ್ಟ್ ನಂಬರ್ 1 ಏನು ಗೊತ್ತಾ? ದುಡಿಬೇಕು. ಹಲ್ಲೆಲೂಯಾ. ದುಡಿಬೇಕು. ಏದೇನ್ ತೋಟದಲ್ಲಿ ಆತನು ಕೊಟ್ಟಂತ ಆದೇಶ ಇದು. ಓಕೆ, ಆದಿಕಾಂಡ 2ನೇ ಅಧ್ಯಾಯ 15ನೇ ವಚನ ನಾವು ನೋಡ್ತೇವೆ. ಯೆಹೋವ ದೇವರು ಆ ಮನುಷ್ಯನನ್ನು ಕರ್ಕೊಂಡು ಹೋಗಿ ಏದೇನ್ ತೋಟವನ್ನ, ಗಾರ್ಡನ್ ಅದು, ಇಬ್ರು ಮಜಾ ಮಾಡ್ಕೊಂತ ಅಡ್ಡಾಡ್ರಿ ಅಂತ ಇಟ್ಟಿರ್ಲಿಲ್ರಿ. ಹಲೋ, ಕೆಲವ್ರು ಯೋಚನೆ ಮಾಡ್ತಾರೆ ಗ್ಲಾಸ್ ಹೌಸು, ಕಬ್ಬನ್ ಪಾರ್ಕು, ಅವು ಪಾರ್ಕ್ನಾಗ ಹುಡುಗ ಹುಡುಗಿ ಅಡ್ಡಾಡ್ತಿರ್ತಾರಲ್ಲ, ಹಂಗ ಏದೇನ್ ತೋಟದೊಳಗು ಆದಾಮ ಹೌಲ್ರನ್ನ ದೇವ್ರು ಬಿಟ್ಟಿದ್ನು. ಇಲ್ರಿ, ಎದಕ್ಕೆ ಬಿಟ್ಟಿದ್ನಂತೆ ಇಲ್ಲಿ ವಾಕ್ಯ ಏನು ಹೇಳ್ತದೆ? ಯೆಹೋವ ದೇವರು ಆ ಒಂದು ತೋಟಕ್ಕೆ ಕರ್ಕೊಂಡು ಹೋಗಿ ಏನ್ ಮಾಡಂತ ಹೇಳ್ತಾ ಇದ್ದಾನೆ? ವ್ಯವಸಾಯ ಮಾಡು, ದುಡಿಬೇಕು. ಇದು ಪಾಪ ಲೋಕಕ್ಕೆ ಪ್ರವೇಶಿಸುವುದಕ್ಕಿಂತ ಮೊದಲೇ ಇದು ನೆನ್ಪಿಟ್ಕೊಳ್ಳೋಣ. ಪಾಪ ಲೋಕದಲ್ಲಿ ಪ್ರವೇಶಿಸುವುದಕ್ಕಿಂತ ಮೊದಲೇ ಈ ಆದೇಶ ಕೊಡಲ್ಪಟ್ಟಿದೆ. ನಾವು ದುಡಿಬೇಕು. ಅದಕ್ಕೆ ಪೌಲ ಈ ಥೆಸಲೋನಿಕ ಸಭೆಗೆ ಪತ್ರ ಬರೆಯುವಾಗ ಹೇಳ್ತಾನೆ. 2 ಥೆಸಲೋನಿಕ 3ನೇ ಅಧ್ಯಾಯ 10ನೇ ವಚನ, 11 ವಚನ, 12ನೇ ವಚನ ಹೇಳ್ತಾನೆ. ಏನಂತ? ಇದಲ್ಲದೆ ನಾವು ನಿಮ್ಮ ಸಂಗಡ ಇದ್ದಾಗ ಕೆಲಸ ಮಾಡಲೊಲ್ಲದವರು ಏನು ಮಾಡಬಾರ್ದಂತೆ? ಏನು ಮಾಡಬಾರ್ದು?
ಊಟ ಮಾಡಬಾರ್ದು. ಕೆಲಸ ಮಾಡಿಲ್ಲ, ಊಟ ಮಾಡಬಾರ್ದು. ದುಡಿಬೇಕು, ಊಟ ಮಾಡಬೇಕು. ನೀನು ದುಡಿಯುವುದರಿಂದಲೇ ನಿನಗೆ ಆಹಾರ ಸೇವಿಸುವಂಥ, ಊಟ ಮಾಡಬೇಕಾದಂಥ ಹಕ್ಕು ನಿನಗೆ ಯಾವಾಗ ದೊರೀತದೆ? ನೀನು ದುಡಿಬೇಕು. ಕೆಲವರು ಇದನ್ನು ಬಿಟ್ಬಿಟ್ಟಿದ್ದಾರೆ. ಇನ್ನು ದುಡ್ಯಾಕೆ ಮನಸ್ಸಿಲ್ಲ. ನೀನು ಸೃಷ್ಟಿ ಮಾಡಲ್ಪಟ್ಟಿದ್ದು ದುಡಿಯೋದಕ್ಕಾಗಿ. ಏನು ಮಾಡೋದಕ್ಕೆ? ಇಲ್ಲಿ ಪಾಸ್ಟ್ರೆ ನಿಮಗೆ ಗೊತ್ತಿಲ್ಲ, ದುಡಿಯೋದಕ್ಕೆ ಮನಸ್ಸಿದೆ, ಕೆಲಸ ಇಲ್ಲ. ಪ್ರಾರ್ಥನೆ ಮಾಡ್ರಿ, ಸ್ವಾಮಿ ಐಶ್ವರ್ಯವಂತನಾಗಬೇಕಂತ ನಿನ್ನ ಚಿತ್ತ ಇದೆ, ನೀ ಕೆಲಸ ಕೊಡಲಿಲ್ಲ ಅಂದ್ರೆ ನಾನು ಹೆಂಗೆ ದುಡೀರಿ? ಎಲ್ಲಿಂದ ಹಣ ಬರ್ತದೆ? ಹಲೋ, ಕೆಲಸ ಕೊಡು, ನೀನು ಕೆಲಸ ಕೊಡು. ಅಥವಾ ಬಿಸ್ನೆಸ್ ಮಾಡಬೇಕಂದ್ರೆ ಇದಕ್ಕಾಗಿ ನನಗೆ ಜ್ಞಾನ ಕೊಡು. ಜ್ಞಾನ ಕೊಡು. ಯಾಕಂದರೆ ಬಡವರಾಗಿರ್ಬೇಕನ್ನುವಂಥದ್ದು ದೇವರ ಚಿತ್ತ ಅಲ್ಲ. ದೇವರ ಚಿತ್ತ ಏನಂದರೆ ನಾವು ದುಡಿಬೇಕು. ಸೊ ಫಸ್ಟ್ ಶ್ರೀಮಂತರಾಗಬೇಕಾದ್ರೆ, ಐಶ್ವರ್ಯವಂತರಾಗಬೇಕಾದ್ರೆ ನಾವು ದುಡಿಯುವಂಥವ್ರಾಗಿರಬೇಕು. ಎರಡನೆಯದು, ಬಹಳ ಸ್ಪಷ್ಟವಾಗಿ ಜ್ಞಾನಿಯಾದ ಸೊಲೊಮೋನನು ಈ ಮಾತನ್ನು ಹೇಳ್ತಾನೆ. ಕೆಲವರು ಸಮಸ್ಯೆ ಏನು ಗೊತ್ತಾ? ದುಡಿತಾರೆ, ಆದರೂ ಕೈಯಾಗಿ ನಿಲ್ಲೋದಲ್ರಿ ಹಣ. ಕೇಳಿದ್ದೀರಿ ಇದನ್ನು? ಈ ಕೈಯಿಂದ ಬರ್ತದೆ, ಈ ಕೈಯಿಂದ ಹೋಗ್ಬಿಡ್ತದೆ, ಫುಲ್ ಹಂಗೆ ಜಾರ ಹೋಗ್ತಿರ್ತದೆ. ಎರಡನೇದು ಏನು ಗೊತ್ತಾ? ನಾವು ಮಾಡಬೇಕಾದದ್ದು ನಮ್ಮ ಆದಾಯದಲ್ಲಿ ಉಳಿತಾಯವನ್ನು ಮಾಡಬೇಕು ನಾವು. ಬೈಬಲ್ ಹೇಳ್ತದೆ. ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯ 6ರಿಂದ 8 ವಚನ ನೋಡ್ರಿ. ಸೋಮಾರಿಯೇ, ಇರುವೆ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕ, ಅಧಿಕಾರಿ, ಪ್ರಭುಗಳು ಇಲ್ಲದಿದ್ದರೂ, ಇರುವೆಗೆ ಯಾವ ನಾಯಕನಿಲ್ಲ, ಯಾವ ಅಧಿಕಾರಿ ಇಲ್ಲ, ಯಾವ ಪ್ರಭು ಇಲ್ಲ. ಆದರೆ ಏನು ಮಾಡ್ತದದ್ದು? 8ನೇ ವಚನ ನೋಡ್ರಿ. ಸುಗ್ಗಿಯಲ್ಲಿ ತನ್ನ ತಿನಿಯನ್ನು ಕೂಡಿಸಿಡುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು. ಸೊ ಏನು ಮಾಡ್ತದೆ? ಸೇವಿಂಗ್ಸ್ ಮಾಡ್ತದದು, ಉಳಿತಾಯ ಮಾಡ್ತದದು. ಓಕೆ, ನಮ್ಮ ಆದಾಯದಲ್ಲಿ ನಾವು ಅಟ್ಲೀಸ್ಟ್ 10%, ನಮ್ಮ ಆದಾಯದ 10% ನಾವು ಉಳಿತಾಯ ಮಾಡಬೇಕು. ಪ್ರಿಯರೇ, ಇದು ಇರುವೆಯಿಂದ ಪಾಠ ಕಲಿಬೇಕು ಅಂತ ದೇವ್ರ ವಾಕ್ಯ ಹೇಳ್ತದೆ. ನಾವು ಇರುವೆಯಿಂದ ಕಡಿಸ್ಕೊಂಡಿರ್ತೀವಿ, ಬಟ್ ಪಾಠ ಕಲಿಯೋದಿಲ್ಲ. ಹಣ ಬಂತಂದ್ರೆ, ಈಗ ಈ ಮಾತು ಹೇಳ್ತಾರೆ, ಇವಾಗ ಏನೋ ಬೆಂಗಳೂರಿನಲ್ಲಿ ಎಲ್ಲ ಆರಂಭದಲ್ಲಿ, ತಿಂಗಳಿನ ಆರಂಭದಲ್ಲಿ ಈಗೆಲ್ಲ ಗೊತ್ತಿಲ್ಲ, IT ಸೆಕ್ಟರ್ನಲ್ಲಿ ಸಂಬಳಗಳೆಲ್ಲ ಏನಪ್ಪ, 1,00,000, 2,00,000, 3,00,000 ತಿಂಗಳಿಗೆ ಆದಾಯ. ಓಕೆ, ಅಂಥ ಆದಾಯದಲ್ಲಿ ಅಲ್ಲಿ ಇರುವಂಥ ಕೆಲವು ಯವನಸ್ಥರು ಹೇಗೆ ಖರ್ಚು ಮಾಡ್ತಾ ಇದ್ದಾರೆ ಗೊತ್ತಾ? ಆ 1,00,000 ರೂಪಾಯಿ ಸಂಬಳ ಇದ್ರೂ ಕೂಡ ತಿಂಗಳಿನ ಕೊನೆ ನನಗೆ ಬ್ರ್ಯಾಂಡೆಡ್ ಶೂಸ್ ಬೇಕು. ಬೇರೆ ಶೂಸ್ ಹಾಕೊಂಡ್ರೆ ನಡೆಯೋಕೆ ಬರೋದಿಲ್ಲ ನೋಡ್ರಿ. ಬ್ರ್ಯಾಂಡೆಡ್ ಶೂಸ್ ಬೇಕು, ಆ ವಾಚ್ ಬೇಕು, ಈ ವಾಚ್ ಬೇಕು. ಓಕೆ, ಅದು ಬೇಕು, ಆ ಮೊಬೈಲ್ ಬೇಕು. ಉಳಿದ ಮೊಬೈಲ್ಗಳಿಗೆ ಸಿಗೋದೇ ಇಲ್ಲ, ಸಪ್ಲನೇ ಬರೋದಿಲ್ಲ. ಓಕೆ, ಎಲ್ಲ ಬ್ರ್ಯಾಂಡೆಡ್ ಬೇಕು. ಓಕೆ, ಫುಲ್ ಖಾಲಿ. ಉಳಿತಾಯ ಇಲ್ಲವೇ ಇಲ್ಲ. ಮತ್ತು ಅಂಥವ್ರಿಗೆ ನಾವು ಒಂದು ವೇಳೆ ಬುದ್ಧಿವಾದ ಹೇಳಿದರೂ ಕೂಡ ಕೇಳೋದೇ ಇಲ್ಲ. ನೆಕ್ಸ್ಟ್ ಮಂತ್ ನೋಡೋಣ. ಆಮೇಲೆ ಸಡನ್ಲಿ ಏನಾಗ್ಬಿಡ್ತದೆ, ಆ IT ಕಂಪ್ನಿ ದೊಡಮ್ ಅಂತ ಖಾಲಿ ಆಗಿಬಿಟ್ಟಿರ್ತದೆ. ಯುದ್ಧ ಬಂದುಬಿಡ್ತು, ಏನೂ ಆಗ್ತಾ ಇಲ್ಲ. ಇವಾಗ ನೋಡ್ರಿ ಏನೇನು ಆಗ್ತಾ ಇದೆ ಕತೆ. ಯಾವ ಸನ್ನಿವೇಶ ಏನು ಆಗ್ತದೆ ಅಂತ ಗೊತ್ತಿಲ್ಲ. ಆ ಅನಿರೀಕ್ಷಿತತೆಯ ಸ್ಥಿತಿಗತಿಗಳನ್ನ ಎದುರಿಸುವುದಕ್ಕೆ ಸಾಮರ್ಥ್ಯ ಇಲ್ಲದಂಥ ಜೀವನ. ಉಳಿತಾಯ ಮಾಡಬೇಕು. ಸ್ವಲ್ಪ ಪಾಠ ಕಲಿಯೋಣ ಸ್ವಾಮಿ. ಪಕ್ಕದವ್ರಿಗೆ ಹೇಳ್ರಿ, ಇರ್ಬೇಕು ಕಡ್ದಿರ್ಬೋದ್ರಿ, ಬಟ್ ಒಂದು ಸ್ವಲ್ಪ ಪಾಠ ಕಲೀರಿ.
ಉಳಿತಾಯ ಮಾಡಬೇಕು. ಹಲ್ಲೆಲೂಯಾ, ಉಳಿತಾಯ ಮಾಡಬೇಕು. ಸೊ ನಾವು ಶ್ರೀಮಂತರಾಗೋದು ಹೇಗೆಪ್ಪ ಅಂತಂದರೆ, ಫಸ್ಟ್ ದುಡಿಬೇಕು, ಎರಡನೇದು ವಿನಿಯೋಗಿಸಬೇಕು, ನಾವು ಸೇವಿಂಗ್ಸ್ ಮಾಡಬೇಕು. ಬಟ್ ಮೂರನೇದು ಬಹಳ ಮಹತ್ವದ್ದು, ಯೇಸು ಸ್ವಾಮಿಯ ಮಾತುಗಳು. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 35ನೇ ವಚನ. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 35ನೇ ವಚನ. ಎಲ್ಲ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ, ನೀವು ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು. ಮತ್ತು ಆತ್ಮಿಕವಾದ ಸತ್ಯ, ಇದು ಬಹಳ ದೊಡ್ಡ ಆತ್ಮಿಕವಾದ ಸತ್ಯ. ಏನದು? ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂದು ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕೆಂದು ಅಂದನು. ನಾನು ಯಾರಾದರೂ ನನಗೆ ಹಣ ಕೊಟ್ಟರೆ ಭಾಳ ಆಶೀರ್ವಾದ, ಓಕೆ, ಭಾಳ ಭಾಳ ಒಳ್ಳೆಯದಾಗ್ತದೆ. ಅವ್ರು ನನಗಿಷ್ಟು ಕೊಟ್ಟರು, ಅಥವಾ ಇವ್ರು ನನಗಿಷ್ಟು ಕೊಟ್ಟರು, ಅವ್ರು ನನಗಿಷ್ಟು ಕೊಟ್ಟರು, ಅಲ್ಲಿಂದ ಹಣ ಬಂತು, ಇಲ್ಲಿಂದ ಹಣ ಬಂತು, ಅದು ನನಗೆ ಬಹಳ ಆಶೀರ್ವಾದ. ಇಲ್ಲ, ಆತ್ಮಿಕ ನಿಯಮ ಏನು ಗೊತ್ತಾ? ಯೇಸು ಸ್ವಾಮಿ ಕಲಿಸಿಕೊಟ್ಟ ಸತ್ಯವೇನು ಗೊತ್ತಾ? ಏನು? ನಾವು ಸ್ವೀಕರಿಸುವುದಲ್ಲ, ನನ್ನ ಈ ಥರದ ಕೈ ಆಶೀರ್ವಾದ ಹೊಂದುವ ಕೈ ಅಲ್ಲ, ನಾನು ಈ ಥರದ ಕೈ, ಓಕೆ, ನಾನು ಕೊಡುವ ಕೈ, ಅದು ಹೆಚ್ಚಿನ ಭಾಗ್ಯ. ಹಲ್ಲೆಲೂಯಾ, ಎಲ್ಲದಕ್ಕಿಂತ ಹೆಚ್ಚಿನ ಭಾಗ್ಯ. ನಾನು ಆಶೀರ್ವಾದ ಹೊಂದುವಂಥದ್ದು ನಾನು ಹೊಂದುವುದರಿಂದ ಅಲ್ಲ, ಪಡೆದುಕೊಳ್ಳುವುದರಿಂದಲ್ಲ, ನಾನು ಕೊಡುವುದರಿಂದ. ಅದು ಕಾಣಿಕೆಯಾಗಿರಲಿ, ಅದು ದಶಂಭಾಗವಾಗಿರಲಿ, ಅದು ನಾವು ವಿಶೇಷವಾಗಿ ಕೊಡುವಂತಹ ಕೃತಜ್ಞತೆಯ ಕಾಣಿಕೆಗಳಾಗಿರಲಿ. ಏನು ಮಾಡ್ತದೆ ಗೊತ್ತಾ? ಈ ವಾಕ್ಯ ಆಧಾರಿತವಾಗಿ ಪ್ರಿಯರೇ, ಆಶೀರ್ವಾದ, ಹೆಚ್ಚಿನ ಭಾಗ್ಯ, ನಾವು ಕೊಡುವುದರಿಂದ ಹೆಚ್ಚು ಭಾಗ್ಯ ಹೊಂದುತ್ತೇವೆ, ನಾವು ಕೊಡುವುದರಿಂದ ಹೆಚ್ಚು ಆಶೀರ್ವಾದ ಹೊಂದುತ್ತೇವೆ, ನಾವು ಪಡೆದುಕೊಳ್ಳುವುದರಿಂದ ಅಲ್ಲ. ಅದಕ್ಕಾಗಿ ಬೈಬಲ್ ಅನೇಕ ಸಾರಿ, ಪ್ರತಿ ಸಾರಿ ನಾವು ಈ ಮಾತು ಕೇಳ್ತೇವೆ, ಉದಾರವಾಗಿ ಕೊಡುವವರನ್ನು ದೇವರು ಪ್ರೀತಿಸ್ತಾನೆ. ಯಾಕಂದರೆ ಇದೊಂದು ಪೈಪೋಟಿ, ನಿರಂತರ. ಹಣ ಏನಿದೆ ಗೊತ್ತಾ? ದೇವರ ಸ್ಥಾನದೊಂದಿಗೆ ನಿರಂತರವಾದ ಪೈಪೋಟಿಯಲ್ಲಿದೆ, ಕಾಂಪಿಟೇಷನ್ದಲ್ಲಿದೆ. ಯಾವಾಗಲೂ ಹಣ ಇದನ್ನು ಬಯಸ್ತದೆ, ನಾನು ದೇವರಾಗಿರ್ಬೇಕು. ಸೊ ಹಣದ ಸಾಮರ್ಥ್ಯ ಏನಂದರೆ, ದೇವರನ್ನು ಹೊರಕ್ಕೆ ಹಾಕಿ ತಾನೇ ಆ ಒಂದು ಸಿಂಹಾಸನದ ಮೇಲೆ ಕೂತ್ಕೊಂಡು ನಮ್ಮನ್ನು ಹಗಲು ರಾತ್ರಿ ಎಲ್ಲ ವಿಷಯಗಳಲ್ಲಿ ಒಂದೇ ಒಂದು ವಿಷಯ, ಹಣ. ಮಾತೆತ್ತಿದ್ರೆ ಹಣ, ಏನು ಮಾಡ್ತಾ ಇದ್ರು ಕೂಡ ಹಣ. ಆ ರೀತಿಯಾದ ಜೀವನ ಶೈಲಿಗೆ ನಡೆಸಬೇಕೆಂಬುದು ಸೈತಾನನ ಉದ್ದೇಶ. ಆ ಒಂದು ಶಕ್ತಿ ಆ ರೀತಿಯಾಗಿ ಕಾರ್ಯ ಮಾಡ್ತದೆ. ಹಣ ದೇವರೊಂದಿಗೆ ಕಾಂಪಿಟೇಷನ್ ಕೊಡ್ತಾ ಇದೆ. ಆದರೆ ನಾವು ಹಣಕ್ಕೆ ಕೊಡಬೇಕಾದ ಸ್ಥಳ ಕೊಡೋಣ. ಜೀವನೋಪಾಯಕ್ಕೆ ಬೇಕಾಗುವಂಥ ಒಂದು ಹಣ ಸಂಪಾದಿಸುವುದು ಹೇಗೆ? ಅನ್ಯಾಯ ಮಾಡಿ ಅಲ್ಲ, ನಾವು ದುಡಿದು ಸಂಪಾದಿಸಿ, ನಾವು ಉಳಿತಾಯ ಮಾಡಿ, ನಾವು ಕೊಡುವ ಮುಖಾಂತರ ನಾವು ಶ್ರೀಮಂತರಾಗಬಹುದು. ಹಲ್ಲೆಲೂಯಾ. ಇಲ್ಲಾಂದ್ರೆ ಏನು ಮಾಡ್ತೀರಿ ನೀವು? ನಮ್ಮ ಕೆಲವು ಸಹೋದರರು ಈ ಸಾಕ್ಷಿ ಹೇಳ್ತಾ ಇದ್ರು, ಮೊದಲು ಏನ್ರಿ ನಮ್ದು ಬಂದಂಥ ಆದಾಯ ಬಾರ್ಗೆ ಹೋಗ್ತಿತ್ತು, ನಮ್ಗೆ ಬಂದಂಥ ಆದಾಯ ಕುಡುಕ್ತನ, ಆ ಚಟ ಈ ಚಟ, ಅದಕ್ಕೆ ಇದಕ್ಕೆಲ್ಲ ವಿನಿಯೋಗಿಸ್ತಾ ಇದ್ದೆವು. ಈಗ ನಾವು ಇದನ್ನು ಹೊಂದುತ್ತಾ, ನಾವು ಸೈಕಲ್ ಇದ್ದವರು ಬೈಕ್ ಆಯಿತು, ಬೈಕ್ ಇದ್ದವರು ಕಾರ್ ತಗೊಳ್ತಾ ಇದ್ದೇವೆ. ಯಾಕೆ? ವಿಷಯಗಳಿಗೆ ಹಣ ಖರ್ಚು ಮಾಡ್ತಾ ಇಲ್ಲ, ಉಳಿತಾಯ ಆಗ್ತಾ ಇದೆ. ಸ್ವಾಭಾವಿಕವಾಗಿ ಶ್ರೀಮಂತಿಕೆಯ ಅನುಭವದಲ್ಲಿ ಬದುಕುವುದಕ್ಕೆ ಸಾಧ್ಯತೆ ಆಗ್ತಾ ಇದೆ. ಪ್ರಿಯರೇ, ಯೇಸು ಸ್ವಾಮಿ ಬಂದದ್ದು ಆ ಉದ್ದೇಶಕ್ಕಾಗಿ. ವಾಕ್ಯ ನಾವು ನೋಡಿದ್ದೇವೆ, ಅದರಲ್ಲೂ ಬದಲಾಗಿದೆ.
ನಾವು ಮರಣ ಹೊಂದಬೇಕಾಗಿತ್ತು. ಪಸ್ಕದ ಕುರಿಯಂತೆ ನಮಗೋಸ್ಕರ ಆತನು ಮರಣ ಹೊಂದಿದನು. ನಾವು ರೋಗಿಗಳಾಗಿ ಸತ್ತು ಹೋಗಬೇಕಾಗಿತ್ತು, ಆದರೆ ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು ನಮ್ಮ ಬದಲಾಗಿ. ನಾವು ಬಡವರಾಗಿ ಹಾಳಾಗಿ ಹೋಗಬೇಕಾಗಿತ್ತು, ಆದರೆ ಈ ವಾಕ್ಯ ನಮಗೆ ತಿಳಿಸಿರೋ ಪ್ರಕಾರ ನಾವು ಶ್ರೀಮಂತರಾಗುವುದಕ್ಕೋಸ್ಕರ ಆತನು ಬಡವನಾದನು. ಹಲ್ಲೆಲೂಯ. ಇದರ ಸಾಮರ್ಥ್ಯವನ್ನು ಅರಿತು ನಮ್ಮ ಜೀವನದ ಸ್ಥಿತಿಗತಿಗಳನ್ನ ನಾವು ಎದುರಿಸೋಣ. ಬಡತನ ಕ್ರಿಸ್ತನ ರಕ್ತದಲ್ಲಿ ನಾವು ಜಯದಲ್ಲಿದ್ದೇವೆ. ಯೇಸು ಕ್ರಿಸ್ತನ ರಕ್ತದ ನಿಮಿತ್ತ ಬಡತನವೆಂಬ ದೂತನನ್ನು ನಾವು ಹೊರಗೆ ಓಡಿಸಿ ದುಡಿಯೋಣ. ಯೇಸು ಸ್ವಾಮಿಯ ರಕ್ತದ ಬಲದಿಂದ ನಾವು ಉಳಿತಾಯ ಮಾಡೋಣ. ಯೇಸು ಸ್ವಾಮಿಯ ರಕ್ತದ ಬಲದ ನಿಮಿತ್ತವೇ ನಾವು ಕೊಡೋಣ. ಯಾಕೆ ಗೊತ್ತಾ? ಆತನು ಬಡವನಾದನು, ನಾವು ಶ್ರೀಮಂತರಾಗುವುದಕ್ಕೋಸ್ಕರ. ಹಾಲೆಲೂಯ, ಹಾಲೆಲೂಯ. ಸೊ ಈ ಸಮಯ ವಿಶೇಷವಾಗಿ ನಾನು ತಮ್ಮೆಲ್ಲರನ್ನ ಈ ವಿಷಯದ ಕುರಿತು ಯೋಚಿಸುವುದಕ್ಕೆ ನಾನು ಪ್ರೇರೇಪಿಸ್ತೇನೆ. ಯೇಸು ಸ್ವಾಮಿಯ ರಕ್ತದ ಸಾಮರ್ಥ್ಯ ಏನು ಗೊತ್ತಾ? ದೇವರ ಕೋಪದಿಂದ, ಪಸ್ಕದ ಕುರಿಯಾದಾತನು ದೇವರ ಕೋಪದಿಂದ ತಪ್ಪಿಸುವಂಥದ್ದು ಅಷ್ಟೇ ಅಲ್ಲ, ಆರೋಗ್ಯದಿಂದ ಇರಬೇಕಂತ ಬಯಸುವಂಥದ್ದು ಅಷ್ಟೇ ಅಲ್ಲ, ಐಶ್ವರ್ಯವಂತರಾಗಿ ನಾವು ಜೀವಿಸಬೇಕೆಂಬುದು ಕೂಡ ಆತನ ಚಿತ್ತವಾಗಿದೆ. ಹಲ್ಲೆಲೂಯ. ನಾನು ನೆನೆಸ್ತೇನೆ, ಈ ದಿವಸ ನಮ್ಮಲ್ಲಿ ಅನೇಕರು ಈ ನಿರ್ಧಾರ ನಾವು ತೆಗೆದುಕೊಳ್ತಾ ಇದ್ದೇವೆ. ಆತನ ರಕ್ತದ ಜಯದ ಸಾಕ್ಷಿಗಳನ್ನು ನಾವು ಆಗಬೇಕು. ನಮ್ಮ ಜೀವಿತಗಳು ಆತನ ಸಾಧನೆಯ ಸಾಕ್ಷಿಗಳಾಗಿರಬೇಕು. ಬಲಹೀನತೆ ಅನ್ನಿಸ್ತಾ ಇದೆಯೋ? ಪ್ರಾರ್ಥಿಸ್ರಿ, ಆಶ್ರಯಿಸ್ರಿ. ಆತನ ಬಲವನ್ನು ಆತನ ರಕ್ತದ ಬಲದೊಂದಿಗೆ ಎದುರಿಸ್ರಿ. ಆತನ ರಕ್ತದ ಬಲದಿಂದ ಬಡತನವನ್ನು ಎದುರಿಸೋಣ. ಆತನ ರಕ್ತದ ಬಲದಿಂದ ರೋಗಗಳನ್ನು ಎದುರಿಸೋಣ. ಆತನ ರಕ್ತದ ಬಲದಿಂದ ಪಾಪದ ಶಿಕ್ಷೆ ಅದನ್ನು ಎದುರಿಸೋಣ. ನಮಗೋಸ್ಕರ ಪಸ್ಕದ ಕುರಿಯು ಕೊಯ್ಯಲ್ಪಟ್ಟಿದೆ. ಹಲ್ಲೆಲೂಯ. ನಮಗೋಸ್ಕರ ಪಸ್ಕದ ಕುರಿಯು ಕೊಯ್ಯಲ್ಪಟ್ಟಿದೆ. ನಮ್ಮ ತಲೆಗಳನ್ನು ತಗ್ಗಿಸಿ ಸಮಯ ನಾವು ಪ್ರಾರ್ಥಿಸಿಕೊಳ್ಳೋಣ.